केशवं वादभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। हरिः भगवो ब्रह्मा ಮಧ್ಯ ನಿಂತಿದ್ದಲ್ವಾ ಇಲ್ಲಿ ಮಂತ್ರ ಆಗಿದೆಯಾ? ಮಂತ್ರ ಆಗ್ಬೇಕು. ಸಜ್ಜ ಏವೈತ ವರಂಚನ್ಯಂಚ ಅರ್ಣವೋ ಬ್ರಹ್ಮಲೋಕೆ ತದ್ಯ ಏವೈತಾವರಂಚನ್ಯಂಚ ಅರ್ಣವೋ ಬ್ರಹ್ಮಲೋಕೆ ಬ್ರಹ್ಮಚರ್ಯೇಣಾನುವಿಂದಂತಿ ಬ್ರಹ್ಮಚರ್ಯೇಣಾನುವಿಂದಂತಿ ತೇಷಾಮೇವೈಷ ಬ್ರಹ್ಮಲೋಕಃ ತೇಷಾಮೇವೈಷ ಬ್ರಹ್ಮಲೋಕಃ ತೇಷಾಂ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ ತೇಷಾಂ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ. ತದ್ಯೇವೈತಾವರಂಚನ್ಯಂಚ ಅರ್ಣವೋ ಬ್ರಹ್ಮಲೋಕೆ ಬ್ರಹ್ಮಚರ್ಯೇಣಾನುವಿಂದಂತಿ ತೇಷಾಮೇವೈಷ ಬ್ರಹ್ಮಲೋಕಃ ತೇಷಾಂ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ. ತತ್ ಯಹ ಯೇ ತತ್ ಯೇ ಏವ ಏತಾ ಏತೌ ಏತೌ ಅವ ಅರಂ ಅರಂ ಯಾವ ಸಂದೆ? ಏತೌ ಅರಂ ಏತೌ ಅರು ಏತಾವರಂ ಯಾವ ಸಂದೆ? ವಾಂತಾದೇಶ ಸಂದೆ. ಏವ ಏತೌ ಏವೈತೌ ಯಾವ್ದ ವೃದ್ಧಿ ಓದ್ದೆ. ಏತೌ ಅರ ಗೊತ್ತಾಗಿಲ್ಲ. ವಾಂತಾದೇಶ ವಾಂತಿ ಮಾಡ್ಕೋಬೇಕು. ಚ ನ್ಯಂ ನ್ಯಂ ಚ ಅರ್ಣವೌ ಬ್ರಹ್ಮಲೋಕೆ ಬ್ರಹ್ಮಚರ್ಯೇಣ ಅನುವಿಂದಂತಿ ತೇಷಾಂ ಏವ ಏಷಃ ಬ್ರಹ್ಮಲೋಕಃ ತೇಷಾಂ ಸರ್ವೇಷು ಲೋಕೇಷು ಕಾಮಚಾರಃ ಭವತಿ. ತತ್ ಅಲ್ಲಿ ತತ್ಸ ಅಂತ ಅಲ್ಲಿ ಬ್ರಹ್ಮಲೋಕದಲ್ಲಿ ತತ್ ತತ್ಸ ಬ್ರಹ್ಮಲೋಕೆ ಅಂತ. ಏತು ಈ ಅರ ಮತ್ತು ನ್ಯ ಅಂತೇಳಿ ಅರ್ಣವ ಅರ್ಣವೋಪಮಾನ ಅರ್ಣವೋಪಮಿತ ಅಂತ ಸಮುದ್ರದಂತೆ ಇರತಕ್ಕಂತಹ ದೊಡ್ಡ ಸರೋವರ, ಸ್ಟಾರ್ ಸರೋವರ, ಅದು ಬ್ರಹ್ಮಲೋಕದಲ್ಲಿ ಇರ್ತಕ್ಕಂಥದ್ದು. ಅದನ್ನು ಬ್ರಹ್ಮಚರ್ಯದಿಂದ ಅದನ್ನು ಪಡ್ಕೊಳ್ತಾರಂತೆ. ಆ ಸಮುದ್ರವನ್ನು ಅದನ್ನು ಬಹಳ ದೀರ್ಘತವಾದ ಅಸ್ಖಲಿತವಾದ ನಿಷ್ಠಕ ಬ್ರಹ್ಮಚರ್ಯದಿಂದ ಆ ಬ್ರಹ್ಮಲೋಕವನ್ನು ಪಡೆದು ಆ ಅರಣ್ಯ ಅನ್ನುವಂತಹ ಎರಡು ಇದನ್ನು ಸಮುದ್ರದಂತಿರುವಂತಹ ಸರೋವರ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಕೇಳಬೇಕು ಬ್ರಹ್ಮನ ಹತ್ರ ಎಲ್ಲಿದೆ ಆ ಸರೋವರ ಅಂತ. ಬ್ರಹ್ಮ ಅದಕ್ಕೆ ಒಂದು ಇನೋವಾನೋ ಫಾರ್ಚುನರೋ ಮಾಡಿಬಿಟ್ಟು ಕಳಿಸ್ಕೊಡ್ತಾನೆ, ಹೋಗಿ ಬರಪ್ಪ ಅಂತ ಹೇಳಿ. ಯಾರೋ ಡ್ರೈವರ್ ಕಳಿಸ್ಬಿಟ್ಟು ಹೋಗ್ಕೊಂಡು ನೋಡ್ಕೊಂಡು ಬರಬೇಕು ಅಷ್ಟೇ. ಬ್ರಹ್ಮಲೋಕದಲ್ಲಿ ಎಷ್ಟೋ ದೂರ ಹೋಗ್ಬೇಕು. ಅದಾದ್ಮೇಲೆ ಎಕ್ಸ್ಟೆನ್ಷನ್ ಅಲ್ಲಿ ಅರಣ್ಯ ಅಂದ್ರೆ ಭಾರಿ. ಅಮ್ಮಯ್ಯ ಶರೀರ ನೆನ್ಸಿದ ಕಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆ ಅಮ್ಮಯ್ಯ ಶರೀರ ನೆನ್ಸಿದ ಕಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಅಂದೆ. ಅಮ್ಮಯ್ಯ ಅಲ್ಲ, ಮನೋಮಯ ಹೀರ. ಅಮ್ಮಯ್ಯ ಹೀರ ಪಿತೃಲೋಕದಲ್ಲಿ, ತೇಜೋಮಯ ಹೀರ ದೇವಲೋಕದಲ್ಲಿ. ಇದು ಮನೋಮಯ ಶರೀರ, ಸತ್ಯಸಂಕಲ್ಪ ಶರೀರ. ಅದು ಅವಾಗೇನು ಫಾರ್ಚೂನ್ ಎಲ್ಲ ಬೇಡ, ಅದು ಇದ್ದರೆ ಚೆನ್ನಾಗಿರುತ್ತೆ. ಜುಮ್ಮ ಹೋಗಕ್ಕೆ ಬ್ರಹ್ಮನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತಮ್ಮ. ಸುಮ್ಮ ಪಕ್ಕದ ಬ್ರಹ್ಮ ಕೂರಿಸ್ಕೊಂಡು ಏನು ಸಮಾಚಾರ, ಏನು ವಿಶೇಷ ಬ್ರಹ್ಮಲೋಕದ್ದು, ಎಲ್ಲೆಲ್ಲಿ ಏನಿದೆ ಅಂತ ಹೇಳಿ ಅದೆಲ್ಲ ಕೇಳ್ಕೊಂಡು ಮಾತಾಡ್ಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ. ಒಬ್ಬನೇ ಹೋಗೋದ್ರಲ್ಲಿ ಬೇಜಾರಾಗುತ್ತೆ ಗೊತ್ತಾ. ಒಬ್ಬನೇ ಹೋಗೋದಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಹೋಗ್ಬೇಕು. ಒಟ್ಟಿಗೆ ಗ್ರೂಪ್ ಮಾಡ್ಕೊಂಡು ಹೋಗ್ಬೇಕು. ಒಂದು 15 ದಿನ ಗ್ರೂಪ್ ಮಾಡ್ಕೊಂಡು ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಆ ಸರೋವರದಂತ ದೊಡ್ಡ ಇದ್ರ ಮೇಲೆ ಕೂತ್ಕೊಂಡು ಎಲ್ಲ ಬುತ್ತಿಯೆಲ್ಲ ತೆಕ್ಕೊಂಡು ಎಲ್ಲರಿಗೂ 2 ಚಪಾತಿ ಇದು ಕೊಟ್ಟು ತೊಕ್ಕು ಅಥವಾ ಇದು ಕೊಟ್ಟು ಅದು ಹೆಂಗಿರುತ್ತೆ. ಒಬ್ಬರೇ ಹೋಗಿ ನೋಡ್ಕೊಂಡು ಬರೋದು ಅಂದ್ರೆ ಅದು ಆ ಒಬ್ಬರು ಹೋಗೋದು ವೇಸ್ಟ್. ಒಬ್ಬರು ಹೋಗೋದು ಎಲ್ಲ ಹೋಗ್ಬೇಕು. ಹೀಗೆ ಬ್ರಹ್ಮಚರ್ಯದಿಂದ ಆ ಲೋಕವನ್ನ ಗೆದ್ಕೊಳ್ತಾನೆ. ಆ ಅರಣ್ಯ ಅನ್ನುವಂಥ ಸಮುದ್ರ ಗೆದ್ಕೊಳ್ತಾನೆ. ತೇಷಾಮೇ ವೈಷಃ ಅವರಿಗೆ ಈ ಬ್ರಹ್ಮಲೋಕವು, ಅವರಿಗೆ ಎಲ್ಲ ಲೋಕದಲ್ಲೂ ಕಾಮಚಾರ. ಯಾರು ಬ್ರಹ್ಮಚರ್ಯದಿಂದ ಆ ಬ್ರಹ್ಮಲೋಕವನ್ನು ಗೆದ್ಕೊಂಡಿರ್ತಾರೋ ಅವರಿಗೆ ಆ ನಾಮಾದಿ ಪ್ರಾಣಾಂತವಾದ ಎಲ್ಲ ಲೋಕದಲ್ಲೂ ಕಾಮಚಾರ ಲೆಕ್ಕಾದಂಗಿರ್ತಾನೆ. ತತ್ತ ಬ್ರಹ್ಮಲೋಕೆ ಏತು ಅರ್ಣವೌ ತತ್ರ ಬ್ರಹ್ಮಲೋಕೆ ಏತೌ ಅರ್ಣವೌ ಯೌ ಅರಣ್ಯಾಖ್ಯೌ ತೌ ಯೌ ಅರಣ್ಯಾಖ್ಯೌ ಉಕ್ತೌ ಬ್ರಹ್ಮಚರ್ಯೇಣ ಸಾಧನೇನ ಅನುವಿಂದಂತಿ ಬ್ರಹ್ಮಚರ್ಯೇಣ ಸಾಧನೇನ ಅನುವಿಂದಂತಿ ತೇಷಾಮೇವ ಏಷಃ ಯೋ ವ್ಯಾಖ್ಯಾತೋ ಬ್ರಹ್ಮಲೋಕಃ ಯೇ ತೇಷಾಮೇವ ಏಷ ಯೋ ವ್ಯಾಖ್ಯಾತೋ ಬ್ರಹ್ಮಲೋಕಃ. ಅವರಿಗೆ ಅಂದ್ರೆ ಏಷಾಮಿಂದ ಯಾರು
ತತ್ತನ್ನು ತತ್ ಅದು ಬ್ರಹ್ಮಲೋಕದಲ್ಲಿ ಈ ಅರ್ಣವ ಅಂದರೆ ಅರಣ್ಯ ಅನ್ನುವಂಥ ಹೆಸರನ್ನ 2 ಅರ್ಣವ ಹೇಳ್ತಲ್ಲ, ಅದನ್ನು ಬ್ರಹ್ಮಚರ್ಯ ಎಂಬ ಸಾಧನದಿಂದ ಯಾರು ಪಡ್ಕೊಳ್ತಾರೋ ಅನುವಿಂದಂತಿ ಅವರಿಗೆ ಈ ಮೇಲೆ ಹೇಳ್ತಾರಂಥ ಬ್ರಹ್ಮಲೋಕ ಅಂತ. ಎಲ್ಲರಿಗೂ ಇಲ್ಲ, ನಾನು ಹೋಗ್ತೀನಿ ಆಸೆ ಪಟ್ಟವ್ರಿಗೆಲ್ಲ ಇಲ್ಲ. ಆಸೆ ಪಟ್ಟ ಮೇಲೆ ಅದಂತೆ ನಡ್ಕೊಂಡು ನಿಯಮದಿಂದ ಇದ್ಕೊಂಡು ಸಾಧನೆ ಮಾಡಿ ಹಾರ್ದ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವರಿಗೆ ಅಪಹೃತ್ಪಾತ್ ಮತ್ತೆ ಗುಣಗಣೋಪೇತನಾಗಿರ್ತಕ್ಕಂತಹ ದಹರಾಕಾಶವನ್ನ ಅದೇ ನಾನಾಗಿದ್ದೀನಿ ಭಾವನೆ ಮಾಡ್ತಾ ಆ ಎಲ್ಲ ಗುಣಗಳನ್ನು ಭಾವನೆ ಮಾಡಬೇಕು. ಬರೀ ಗುಣಿಯಾದ ಅರ್ಧಾಕಾಶನ ಉಪಾಸನೆ ಮಾಡಿದ್ರೂ ಆಗಲ್ಲ, ಬರೀ ಗುಣವಾದ ಸತ್ಯಕಾಮತ್ವಾದಿಗಳನ್ನು ಭಾವನೆ ಮಾಡಿದ್ರೂ ಆಗಲ್ಲ. ಗುಣದ ಜೊತೆಯಲ್ಲಿ ಗುಣಿಯ ಜೊತೆಯಲ್ಲಿ ಗುಣಗಳನ್ನು ಕೂಡಿಸ್ಕೊಂಡು ಅಹಮಸ್ಮಿ ಹಾರ್ದಂ ಬ್ರಹ್ಮ ಅಂಥೇಳಿ ಆ ಹಾರ್ದ ಬ್ರಹ್ಮ ನಾನಾಗಿದ್ದೀನಿ ಅಂಥೇಳಿ ಅಹಂಗ್ರಹೋಪಾಸನ ಇದು ನಾನು ಅಂತ ಹೇಳಿ ಅಂದ್ಕೊಂಡು ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಅದು ಬ್ರಹ್ಮಚರ್ಯಾದಿ ಇರಬೇಕು. ಸತ್ಯ, ಬ್ರಹ್ಮಚರ್ಯ, ಹಿಂಸೆ, ಅಸ್ಥೇಯ, ತ್ಯಾಗ, ಶೌಚ, ಸನ್ಯಾಸ ಎಲ್ಲ ಇರಬೇಕು. ತೇಷಾಂಚ ಬ್ರಹ್ಮಚರ್ಯ ಸಾಧನವತಾಂ ಬ್ರಹ್ಮವಿದಾಂ ಕಾಮಚಾರೋ ಭವತಿ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ. ಅವರಿಗೇನು ಆ ಬ್ರಹ್ಮಚರ್ಯವೆಂಬ ಸಾಧನವುಳ್ಳವರಾಗಿರುವ ಬ್ರಹ್ಮವಿದರಿಗೇನು ಬ್ರಹ್ಮೋಪಾಸಕರಿಗೆ ಅರ್ಥ ಇಲ್ಲಿ. ಬ್ರಹ್ಮವಿದರು ಅಂದ್ರೆ ಬ್ರಹ್ಮ ತಿಳ್ಕೊಂಡವ್ರು ಅಲ್ಲ. ಈ ದ್ವಿಧಾಹ ಅನ್ನೋ ಶಬ್ದ ಉಪಾಸಕ ಅನ್ನೋರ್ಸಲ್ಲಿ. ಯಾಕೆ ಪ್ರಕರಣ ಉಪಾಸಕ ಪ್ರಕರಣ ಆದ್ದರಿಂದ ಬ್ರಹ್ಮೋಪಾಸಕರಾಗಿರೋ ದಹರೋಪಾಸಕರಾಗಿರುವವರಿಗೆ ಎಲ್ಲ ಲೋಕದಲ್ಲವರಿಗೆ ಕಾಮಚಾರ ಎಂಬುದು ಇರುತ್ತದೆ. ನಾನ್ಯೇಷಾಂ ಅಬ್ರಹ್ಮಚರ್ಯಪರಾಣಾಂ ಬಾಹ್ಯ ವಿಷಯಾಸಕ್ತ ಬುದ್ಧೀನಾಂ ಕದಾಚಿದಪೀತ್ಯರ್ಥಃ ಅವರಿಗೆ ಕಾಮಚಾರವಿರುತ್ತೆ ಅಂತ ಹೇಳಿದ್ಮೇಲೆ ಇವರಿಗಿಲ್ಲ ಅಂತ ಮತ್ತೆ ಅವ್ರಿಗುಂಟು ಇವ್ರಿಗಿಲ್ಲ ಅಂತ ಹೇಳಬೇಕು. ನಮಗೆ ಅವ್ರಿಗುಂಟು ಅಂದಮೇಲೆ ಬೇರೆ ಇಲ್ಲ ಅಂತ ಅಂಡರ್ಸ್ಟ್ಯಾಂಡ್ ಅದು ಅಧ್ಯಾಯ ಅರ್ಥ ಆಗುತ್ತೆ. ಇಲ್ಲ ನಿಮಗಿಲ್ಲ ಅದು ಹೇಳಬೇಕು. ಅವನು ಕೊಡ್ತೀನಿ ನಿನಗಿಲ್ಲ ಅಂತ ಹೇಳ್ಬೇಕಂತೆ. ಅದು ಹೌದು. ಬೇರೆಯವರಿಗೆ ಅಂದರೆ ಯಾರು ಬ್ರಹ್ಮಚರ್ಯ ಸಾಧನವನ್ನು ಮಾಡಿಲ್ಲವೋ, ಯಾರು ಬಾಹ್ಯ ವಿಷಯಾಸಕ್ತಿಯಿಂದ ಕೂಡ್ಕೊಂಡವರಾಗಿದ್ದಾರೋ, ಧನ ಕನಕ ವಾಹನ ವಸ್ತುವಿನಲ್ಲಿ ಮೋಹವುಳ್ಳವರಾಗಿರ್ತಾರೋ ಅಂಥ ಬಾಹ್ಯ ವಿಷಯಾಸಕ್ತರಾಗಿರೋ ಪ್ರಾಕೃತ ಜನರಿಗೆ ಈ ಬ್ರಹ್ಮಲೋಕವೂ ಇಲ್ಲ, ಕಾಮಚಾರವೂ ಇಲ್ಲ. ಈ ಲೋಕ ಇರ್ತಲ್ಲ, ಯಾಕೆ ಈ ಲೋಕ ಯಾಕಿಲ್ಲ? ಅಲ್ಲ, ಈ ಲೋಕದ ಸಂಪತ್ತು ಇನ್ನೊಂದು ಮತ್ತಿದ್ದು ಮಜಾ ಮಕ್ಕಳು ಇರ್ತಾರೆ. ಈ ಲೋಕ ಶಬ್ದ ಈ ಲೋಕವಲ್ಲ ಅವನದೇ ಬೇಕಾಗಿಲ್ಲ. ಇವಾಗ ಎಷ್ಟೋ ಇವಾಗ ಅಂಬಾನಿ ಇದು ಸ್ನಾನ ಮಾಡ್ತಿರೋದಲ್ಲ ಈ ಲೋಕದ ಸುಖ ಇರುತ್ತೆ. ಎಷ್ಟೋ ಬಯಸಿದ್ರೆ ಸಿಗುತ್ತೆ. 1000 ಲಕ್ಷಾಂತರ ಕೋಟಿ ರೂಪಾಯಿ ಇದಾರಲ್ಲ, ಏನು ಬೇಕಾದ್ರೂ ಕೊಂಡ್ಕೊಳ್ತಾರೆ, ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಬ್ರಹ್ಮಲೋಕ ಸಿಗಲ್ಲ. ನನ್ನ ಹತ್ರ ತ್ವಮಿಂದ್ರಃ ತ್ವಂಯಮಃ ತ್ವಂ ವರುಣಃ ಇತ್ಯಾದಿಭಿರ್ಗೆ ಯಥಾ ಕಶ್ಚಿತ್ ಸ್ತೂಯತೆ ಮಹಾರ್ಹಃ. ನನ್ವತ್ರ ತ್ವಮಿಂದ್ರಃ ತ್ವಂಯಮಃ ತ್ವಂ ವರುಣಃ ಇತ್ಯಾದಿಭಿರ್ಯಥಾ ಕಶ್ಚಿತ್ ಸ್ತೂಯತೆ ಮಹಾರ್ಹಃ. ಏವಂ ಇಷ್ಟಾದಿಭಿಃ ಶಬ್ದೈಃ ಸ್ತ್ರೀಯಾದಿಭಿಃ ತೃಷ್ಣಾನಿವೃತ್ತಿ ಮಾತ್ರಂ ಸ್ತುತ್ಯರ್ಹಂ. ಸ್ತ್ರೀಯಾದಿವಿಷಯ ತೃಷ್ಣಾನಿವೃತ್ತಿ ಮಾತ್ರಂ ಸ್ತುತ್ಯರ್ಹಂ. ಇಷ್ಟವೇ ಮುಂತಾದ ಶಬ್ದಗಳಿಂದ ಬರೀ ಸ್ತ್ರೀಯರೇ ಮುಂತಾದ ವಿಷಯ ಸೃಷ್ಟಿಯನ್ನು ಹೊಗಳಿದೆ ಎಂಬುದಿಲ್ಲ. ಮತ್ತೆ ಅಂದರೆ ಜ್ಞಾನವು ಮುಖ್ಯ ಕಾರಣ ಅದನ್ನು ಹಾಗೆ ಮುಂದಕ್ಕೆ ಕಿಂತರ್ಹಿ ಜ್ಞಾನಸ್ಯ ಮುಖ್ಯ ಸಾಧನತ್ವಾತ್ ತದೇವ ಇಷ್ಟಾದಿಭಿಃ ಸ್ತೂಯತೆ ಕೇಚಿತ್. ಇಲ್ಲಿ ಒಬ್ಬನನ್ನ ನೋಡ ಸ್ವಾಮಿ ತಾವು ಇಂದ ಚಂದ ದೇವೇಂದ್ರ ನೀವು ಅಂತ ಯಾರನ್ನೋ ಒಬ್ಬರನ್ನ ಹೊಳ್ತಾನಪ್ಪ. ಒಬ್ಬ ಶ್ರೀಮಂತನೋ ಕೋಟೀಶ್ವರನೋ ಒಬ್ಬ ಅಧಿಕಾರಿಯನ್ನೋ ನೀನೇ ಇಂದ್ರ, ನೀನೇ ಯಮ, ನೀನೇ ವರುಣ ಅಂತ ಹೇಳಿ ಯಾವ ರೀತಿ ಒಬ್ಬ ಮನುಷ್ಯರನ್ನ ಲೋಕದಲ್ಲಿ ಮಾಗದಿಯರು, ಹೊಗಳು ಭಟ್ಟಂಗಿಯರು, ಸೂತರು ಮಾಗದಿಯರು ಹೊಗಳ್ತಾರಲ್ಲ, ರಾಜನ ಹೊಗಳ ಹಾಗೆ ಆ ರೀತಿ ಹೊಗಳ್ತಾ ಇದೆ. ಅದು ಮಹಾನ್ ಅಷ್ಟೇ ಹೊರತು ಇಷ್ಟಾದಿಭಿಃ ಶಬ್ದೈ ಇಷ್ಟ, ಸತ್ರಾಯಣ, ಯಜ್ಞ, ಅನಾಶಕಾಯನ ಈ ಶಬ್ದಗಳಿಂದ ಅದನ್ನು ಹೊಗಳ್ತಾ ಇದೆಯೇ ಹೊರತು ಬರೀ ಸ್ತ್ರೀಯೇ ಮುಂತಾದ ವಿಷಯದ ಸೃಷ್ಟಾನಿವೃತ್ತಿ ಅಷ್ಟನ್ನೇ ಇಲ್ಲಿ ಹೊಗಳಕ್ಕೆ ಅರ್ಹವಾದದ್ದು ಅಂತ ಅಲ್ವಲ್ಲ. ಬರೀ ಬ್ರಹ್ಮಚರ್ಯನ ಹೊಳಗೆ ಬಂದದ್ದಲ್ಲ. ಬ್ರಹ್ಮಚರ್ಯನ ಹೊಳಗೆ ಬಂದದ್ದು ಅಂತ ಯಾಕೆ ಅರ್ಥ ಮಾಡ್ತೀರಾ? ಸ್ತ್ರೀಯೇ ಮುಂತಾದ ವಿಷಯದ್ದಾದ ಆಸೆಯನ್ನು ನಿವೃತ್ತಿ ಅಷ್ಟನ್ನೇ ಇಲ್ಲಿ ಹೊಗಳ್ತಾ ಇದೆ ಅಂತ ಮಾಡಬೇಡಿ. ಇಷ್ಟಾದಿಗಳಿಂದ ಇನ್ನು ಹೊಗಳ್ತಾ ಇದೆ.
ಇಷ್ಟ ಆಗಿದೆ ಅಂಥ ವಿಶಿಷ್ಟವಾದ ಫಲವು ಅಂತ. ಅದು ಈ ಜ್ಞಾನ ಮತ್ತೇನೆಂದರೆ ಜ್ಞಾನಸ್ಯ ಮುಖ್ಯ ಸಾಧನ. ಜ್ಞಾನವು ಮೋಕ್ಷಕ್ಕೆ ಸಾಧನವಾದ್ದರಿಂದ ಆ ಜ್ಞಾನವನ್ನು ಇಷ್ಟಾದಿಗಳಿಂದ ಹೊಗಳ್ತಾ ಇದೆ ಅಂತ. ಅಲ್ಲ, ಜ್ಞಾನವನ್ನು ಇಷ್ಟಾದಿಗಳಿಂದ ಹೊಗಳ ಅವಶ್ಯಕತೆ ಇಲ್ಲವೂ ಇಲ್ಲ, ಅದು ಹೊಂದೋದು ಇಲ್ಲ. ಏನೋ ಪೂರ್ವಪಕ್ಷಿ ಅಂತ ಜನ ಆತ್ಮಜ್ಞಾನವನ್ನು ಇಷ್ಟ, ಯಜ್ಞ, ಅನಾಶಕಾಯನ, ಸತ್ರ ಇತ್ಯಾದಿ ಶಬ್ದಗಳಿಂದ ಜ್ಞಾನವನ್ನು ಹೊಗಳ್ತಾ ಇದೆ ಅಂತ ಅರ್ಥ ಮಾಡಬೇಕೇ ಹೊರತು ಬ್ರಹ್ಮಚರ್ಯವನ್ನು ಹೊಗಳ್ತಾ ಇದೆ ಅಂತ ಅರ್ಥ ಮಾಡ್ತಿರಲ್ಲ, ಅದಿಲ್ವಲ್ಲ ಅಂತ. ಬ್ರಹ್ಮಚರ್ಯನ್ನೇ ಹೊಗಳ್ತಿರೋದು, ಜ್ಞಾನವನ್ನು ಹೊಗಳ್ತಾ ಇರೋ ಪ್ರಕರಣ ಅಲ್ಲ. ಇಲ್ಲಿ ಸಾಧನ, ಉಪಾಸನೆಗೆ ಬ್ರಹ್ಮಚರ್ಯ ಸಾಧನ. ಆ ಬ್ರಹ್ಮಚರ್ಯ ಎಂಬ ಸಾಧನವನ್ನು ಹೊಗಳ್ತಾ ಇದೆಯೇ ಹೊರತು ಉಪಾಸನೆಯನ್ನು ಹೊಗಳ್ತಾ ಇಲ್ಲ, ಆತ್ಮಜ್ಞಾನವನ್ನು ಹೊಗಳ್ತಾ ಇಲ್ಲ. ಅವನಂತಿದ್ದಾನೆ, ನೀನೇ ಇಂದ್ರ, ನೀನೇ ಯಮ, ನೀನೇ ವರ್ಣ ಅಂತ ಹೇಳಿ ಒಬ್ಬನನ್ನು ಯಾವ ರೀತಿ ಹೊಗಳ್ತಾರೋ ಭಾರಿ ಅರ್ಹನಾದವನು ಅಂತ ಹೇಳಿ ಇಲ್ಲಿ ಇಷ್ಟವೇ ಮುಂತಾದ ಶಬ್ದಗಳಿಂದ ಜ್ಞಾನವನ್ನು ಹೊಗಳ್ತಾ ಇದೆಯೇ ಹೊರತು ಸ್ತ್ರೀಯೇ ಮುಂತಾದ ವಿಷಯದ ಆಸೆ ನಿವೃತ್ತಿ ಅಷ್ಟನ್ನೇ ಹೊಗಳ್ತಾ ಇದೆ ಅಂತ ಮಾಡಿಬಿಡಿ. ಅದಷ್ಟೇ ಹೊಗಳಕ್ಕೆ ವಿಷಯವಲ್ಲ. ಅದು ಜ್ಞಾನವು ಮೋಕ್ಷಕ್ಕೆ ಸಾಧನವಾಗಿರುವುದರಿಂದ ಜ್ಞಾನವನ್ನು ಇಷ್ಟಾದಿ ಶಬ್ದಗಳಿಂದ ಹೊಗಳ್ತಾ ಇದೆ ಅಂತ ಯಾಕೆ ಅರ್ಥ ಮಾಡಲ್ಲ ಅಂತ ಕೇಳಿದ್ರೆ ಸ್ತ್ರೀಯಾದಿ ಬಾಹ್ಯ ವಿಷಯ ತೃಷ್ಣ ಅಪಹೃತ ಚಿತ್ತಾನಾಂ ಸ್ತ್ರೀಯಾದಿ ಬಾಹ್ಯ ವಿಷಯ ತೃಷ್ಣ ಅಪಹೃತ ಚಿತ್ತಾನಾಂ ಪ್ರತ್ಯಗಾತ್ಮ ವಿವೇಕ ವಿಜ್ಞಾನ ಅನುಪಪತ್ತೇಃ ಪ್ರತ್ಯಗಾತ್ಮ ವಿವೇಕ ವಿಜ್ಞಾನಾನುಪಪತ್ತೇಃ ಅದನ್ನೇ ಹೋಗಬೇಕು ಅಂತ ಇದ್ದಾರೆ. ಯಾರಿಗೆ ಸ್ತ್ರೀಯೇ ಮುಂತಾದ ಹೊರಗಿನ ವಿಷಯದಿಂದ, ಹೊರಗಿನ ವಿಷಯದ ಆಸೆಯಿಂದ ಯಾರ ಬುದ್ಧಿ ಅಪಹಾರವಾಗಿದೆಯೋ, ಸ್ತ್ರೀಯೇ ಮುಂತಾದ ಹೊರಗಿನ ವಿಷಯದ ಆಸೆಯಿಂದ ಯಾರ ಬುದ್ಧಿಯು ಅಪಹಾರವಾಗಿದೆಯೋ, ಕದಿಯಲ್ಪಟ್ಟಿದೆಯೋ ಅಂಥವರಿಗೆ ಪ್ರತ್ಯಗಾತ್ಮನ ವಿಷಯದಲ್ಲಿ ವಿವೇಕ ವಿಜ್ಞಾನ ಉಂಟಾಗಲ್ಲ. ಪ್ರತ್ಯಗಾತ್ಮ ವಿಷಯ ಇಲ್ಲಿ ಪ್ರಕರಣ ಆ ದಹರಾಕಾಶದ ಬಗ್ಗೆ ಆ ಗುಣಗಳೆಲ್ಲ ರೂಢಿ ಆಗೋಲ್ಲ, ಅದು ಸಾಕ್ಷಾತ್ಕಾರ ಆಗೋದಕ್ಕೆ ಅನುಕೂಲ ಆಗಲ್ಲ. ಎಷ್ಟೆಷ್ಟರ ಮಟ್ಟಿಗೆ ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನ ಆಗಿರ್ತಾನೋ ಅಷ್ಟಷ್ಟರ ಮಟ್ಟಿಗೆ ಆ ಸತ್ಯಕಾಮತ್ವಾದಿ ಗುಣಗಳು ಇವನಿಗೆ ಊರ್ಕೊಳ್ಳುತ್ತೆ. ಇಲ್ಲದೆ ಶಬ್ದ ಮಾತ್ರ ಆಗ್ಬಿಡುತ್ತೆ. ಏನು ಹೊಡ್ಕೊಂಡ್ಬೇಡ ಬಾಹ್ಯ ವಿಷಯದಲ್ಲಿರುವ ಆಸೆಯಿಂದ ಯಾರ ಚಿತ್ತವು ಅಪಹಾರವಾಗಿದೆಯೋ ಅಂಥವರಿಗೆ ಪ್ರತ್ಯಗಾತ್ಮನ ವಿಷಯದಲ್ಲಿ ವಿವೇಕ ವಿಜ್ಞಾನ ಹೊಂದುವುದಿಲ್ಲವಾದ್ದರಿಂದ ಅದನ್ನು ಹೊಗಳಬೇಕೇ ಹೊರತು ಬರೀ ಬ್ರಹ್ಮಚರ್ಯ ಇದನ್ನು ಜ್ಞಾನವನ್ನು ಹೊಗಳ್ತಾ ಇದೆ ಅಂತ ಅರ್ಥ ಮಾಡೋದು ಸರಿ ಅಲ್ಲ. ಜ್ಞಾನವನ್ನು ಹೊಗಳ ಪ್ರಕಾರ ಬಂದ ಅಲ್ಲ ಇದು. ಯಾಕೆ ಅಂದರೆ ಕಠೋಪನಿಷತ್ತಿನಲ್ಲೂ ಪರಾಂಚಿಖಾನ್ ವಿತರತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ ಪರಾಂಚಿಖಾನ್ ವಿತರತ್ ಸ್ವಯಂಭೂ ತತ್ಪಾಂತರಾತ್ಮನ್ ಇತ್ಯಾದಿ ಶ್ರುತಿ ಸ್ಮೃತಿ ಶತೇಭ್ಯ ಪರಮಾತ್ಮನು ಇಂದ್ರಿಯಗಳನ್ನು ಹೊರಮುಖವಾಗಿ ಕೊರೆದು ಬಿಟ್ಟಿದ್ದಾನೆ. ಆದ್ದರಿಂದ ಅವನು ಹೊರಗಡೆಯೇ ನೋಡ್ತಾನೆ ಹೊರತು ಆ ಒಳಗಿನ ಅಂತರಾತ್ಮನ ಬಗ್ಗೆ ನೋಡೋದಿಲ್ಲ ಅಂತ ಇದೇ ಮೊದಲಾಗಿರುವ ನೂರಾರು ಶ್ರುತಿ ಸ್ಮೃತಿಗಳನ್ನು ಗೊತ್ತಾಗತ್ತೆ. ಬಾಹ್ಯ ವಿಷಯಾಸಕ್ತರಾದವರಿಗೆ ಆತ್ಮಜ್ಞಾನವಾಗೋಲ್ಲ, ಈ ಉಪಾಸನೆಯೂ ಸಾಕ್ಷಾತ್ಕಾರವಾಗೋಲ್ಲ, ಅದು ದಕ್ಕೋದಿಲ್ಲ. ಬಾಹ್ಯ ವಿಷಯದಿಂದ ಆಸೆಯಿಂದ, ಈ ವಿಷಯದಿಂದ ಅಲ್ಲ, ಬಾಹ್ಯ ವಿಷಯದಲ್ಲಿರುವ ಆಸೆಯಿಂದ ಯಾರ ಚಿತ್ತವು ಅಪಹಾರವಾಗಿದೆಯೋ ಅಂಥವರಿಗೆ ಉಪಾಸನೆಯೂ ದಕ್ಕೋಲ್ಲ, ಮತ್ತೆ ಆತ್ಮಜ್ಞಾನವೂ ದಕ್ಕೋಲ್ಲ. ಇದು ಇದೇ ಮೊದಲಾದ ನೂರಾರು ಶ್ರುತಿ ಸ್ಮೃತಿಗಳಿಂದ ಇದು ಗೊತ್ತಾಗತ್ತೆ. ಜ್ಞಾನ ಸಹಕಾರಿ ಕಾರಣಂತ ಸ್ತ್ರೀಯಾದಿ ವಿಷಯ ತೃಷ್ಣಾ ನಿವೃತ್ತಿ ಸಾಧನಂ ಜ್ಞಾನ ಸಹಕಾರಿ ಕಾರಕಂ ಸ್ತ್ರೀಯಾದಿ ವಿಷಯ ತೃಷ್ಣಾ ನಿವೃತ್ತಿ ಸಾಧನಂ ವಿಧಾತವ್ಯಮೇವೇತಿ ತತ್ಸ್ತುತಿಃ ಯುಕ್ತೈವ ತತ್ಸ್ತುತಿಃ ಯುಕ್ತೈವ ತತ್ಸ್ತುತಿಃ ಯುಕ್ತಾ ಏವ ಯಾವ ಸಂಡೆ ವೃದ್ಧಿ ಸಂಧಿ. ಜ್ಞಾನ ಸಹಕಾರಿ ಕಾರಣ ಅಂದರೆ ಜ್ಞಾನ ಅಂದರೆ ಉಪಾಸನೆ ಇಟ್ಕೊಂಡ್ರು, ಉಪಾಸನೆ ನಡಿಬೇಕಾದ್ರೂ ಈ ಬ್ರಹ್ಮಚರ್ಯಾದಿ ಎಲ್ಲ ಇರಲೇಬೇಕು. ಆತ್ಮಜ್ಞಾನ ಇಟ್ಕೊಂಡ್ರು ಆತ್ಮಜ್ಞಾನ ಜೊತೆಲೂ ಬ್ರಹ್ಮಜ್ಞಾನ ಇರಬೇಕು. ಜ್ಞಾನ ಶಬ್ದಕ್ಕೆ ಈ ಪ್ರಕರಣದಲ್ಲಿ ಉಪಾಸನೆ, ಅದಕ್ಕೆ ಸಹಕಾರಿ ಕಾರಣ. ಆ ಉಪಾಸನೆ ನಡಿಬೇಕಾದ್ರೆ ಜೊತೆಯಲ್ಲಿ ಇರೋದಕ್ಕೆ ಜೊತೆಯಲ್ಲಿ ಇದ್ರೇನೆ ಉಪಾಸನೆ ನಡೆಯೋದು. ಸಹಕಾರಿ ಕಾರಣ ಅಂದ್ರೆ ಸಹಕಾರಿ ಸಾಧನ ಅನ್ನೋದೇ ಅರ್ಥ. ಸಹಕಾರಿ ಸಾಧನ, ಸಹಕಾರಿ ಕಾರಣ ಬೇರೆ ಬೇರೆ ಅರ್ಥ ಅಲ್ಲ. ಅದು ಸ್ತ್ರೀಯೇ ಮುಂತಾದ ವಿಷಯದಲ್ಲಿರುವ ಆಸೆಯನ್ನು ನಿವೃತ್ತಿ ಮಾಡೋದು ಅನ್ನೋದೇ ಸಾಧನ. ಅದನ್ನು ವಿಧಾನ ಮಾಡಲೇಬೇಕು. ವಿಧಾತವ್ಯ ಮೇವ
ಅದು ವಿಧಾನ ಮಾಡಲೇಬೇಕು ಅಂತ. ಆದ್ದರಿಂದ ಆ ಬ್ರಹ್ಮಚರ್ಯವನ್ನು ಹೊಗಳೋದು ಯುಕ್ತವಾಗಿದೆ, ನ್ಯಾಯವಾಗಿದೆ. ಚೆನ್ನಾಗಿ ಬ್ರಹ್ಮಚರ್ಯವನ್ನು ಹೊಗಳಿ ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನನಾದವನಿಗೇನೆಯೇ ಈ ಆತ್ಮಜ್ಞಾನವು ಈ ಉಪಾಸನೆಯು ದಕ್ಕೋದು. ಅವನಿಗೆ ಇದು ಊರ್ಜಿತವಾಗತ್ತೆ, ಅವನಿಗೆ ಈ ಫಲ, ಈ ಉಪಾಸನೆ ಫಲಕಾರಿಯಾಗತ್ತೆ ಅಂತ ಹೇಳಬೇಕು. ಯಾಕಂದರೆ ಈ ಭಾವನೆ ತಕ್ಕಂಥ ನಡವಳಿಕೆ ಹೋದರೆ ಭಾವನೆಯನ್ನು ಹಾಳು ಮಾಡಿಬಿಡುತ್ತೆ. ಆ ನಡವಳಿಕೆ ಕೆಟ್ಟ ನಡವಳಿಕೆ ಜಿಗುಟ್ಟು ಬಿಡುತ್ತೆ. ಈ ನಟ್ಟೆ ಗಿಡ ಬೆಳೀತಾ ಇರಬೇಕಾದ್ರೆ ಅದಕ್ಕೆ ಟ್ರೀ ಗಾರ್ಡ್ ಹಾಕದೆ ಹೋದರೆ ಆಡು, ಕುರಿ, ಎಮ್ಮೆ, ಹಸು ಎಲ್ಲ ಬಂದು ಮೇಯ್ತಾ ಇದೆ, ಯಾವಾಗ ಬೆಳೆಯೋದದ? ಬೆಳೆಯೋದೇ ಇಲ್ಲ. ಹಾಗೆ ಈ ದುಷ್ಟ ನಡವಳಿಕೆಗಳು, ಭಾವನೆಗಳು, ಚಿಂತನೆಗಳು, ಅನುಷ್ಠ ಕರ್ಮಗಳು ಇದ್ದರೆ ಈ ಅರ್ಧೋಪಾಸನೆ ವೀರವತ್ತರವಾಗಲ್ಲ, ಬೆಳೆಯೋದಿಲ್ಲ. ನನು ಚ ಯಜ್ಞಾದಿಭಿಃ ಸ್ತುತಂ ಬ್ರಹ್ಮಚರ್ಯಮಿತಿ ನನು ಚ ಯಜ್ಞಾದಿಭಿಃ ಸ್ತುತಂ ಬ್ರಹ್ಮಚರ್ಯಮಿತಿ ಯಜ್ಞಾದೀನಾಂ ಪುರುಷಾರ್ಥ ಸಾಧನತ್ವಂ ಗಮ್ಯತೆ. ಯಜ್ಞಾದೀನಾಂ ಪುರುಷಾರ್ಥ ಸಾಧನತ್ವಂ ಗಮ್ಯತೆ. ಅಲ್ಲ ಸ್ವಾಮಿ, ಯಜ್ಞಾದಿಗಳೊಡನೆ ಬ್ರಹ್ಮಚರ್ಯನ ಹೊಗಳೋದ್ರಿಂದ ಯಜ್ಞ ದೊಡ್ಡದು ಅಂತ ತಾನೇ ಗೊತ್ತಾಗತ್ತಲ್ಲ. ಯಜ್ಞಾದಿಗಳನ್ನ ಹೊಳಕೋಸ್ಕರ ಬಂದದ್ದು ಅಂತ ಯಾಕೆ ಅರ್ಥ ಮಾಡಲ್ಲ? ಬ್ರಹ್ಮಚರ್ಯನ ಹೊಳಕ್ ಬಂದದ್ದು ಅಂತ ಯಾಕೆ ಅರ್ಥ ಮಾಡ್ತೀರಾ? ಈ ಸತ್ಯನಾರಾಯಣ ಪೂಜೆ ಸೋಮಯಾಗಕ್ಕೆ ಸಮಾನ ಅಂದರೆ ಸೋಮಯಾಗ ದೊಡ್ಡದಂತಾಗತ್ತೆ ಹೊರತು ಸತ್ಯನಾರಾಯಣ ಪೂಜೆ ಇದಾಗಲ್ಲ. ದೊಡ್ಡದಾಗಿರೋದ್ರಿಂದ ಹೊತ್ತಿಗೆ ಕೊಡ್ತಾರೆ. ಅದನ್ನು ಹೊಗಳೋದು ಅಂತ ಐತೆ ಹೊರತು ಬ್ರಹ್ಮಚರ್ಯ ಹೊಗಳೋದು ಅಂತ ಹೆಂಗೆ ಮಾಡ್ತೀರಾ ನೀವು ಅಂತ ಇದ್ದಾನೆ. ಯಜ್ಞಾದಿಗಳೊಡನೆ ಇದು ಬ್ರಹ್ಮಚರ್ಯವನ್ನು ಹೊಗಳಿರೋದ್ರಿಂದ ಯಜ್ಞ, ಸತ್ರ, ಅನಾಶಕಾಯನ ಇತ್ಯಾದಿ ಸಾಧನಗಳೊಡನೆ ಬ್ರಹ್ಮಚರ್ಯನ ಹೊಗಳಿರೋದ್ರಿಂದ ಯಜ್ಞಾದಿಗಳು ಪುರುಷಾರ್ಥಕ ಸಾಧನ ಅಂತ ಸಿದ್ಧವಾಗತ್ತೆ ಹೊರತು ಬರೀ ಬ್ರಹ್ಮಚರ್ಯ ಅಂತ ಆಗೋದಿಲ್ವಲ್ಲ. ಅದಂಗೆ ನೀವು ಅದನ್ನೇ ಬ್ರಹ್ಮಚರ್ಯನೇ ಹೊಳಗೆ ಬಂದದ್ದು ಯಜ್ಞಾದಿಗಳು ಅಲ್ಲ ಅಂತ ಹೆಂಗೆ ಹೇಳ್ತಾರೆ? ಯಜ್ಞಾದಿಗಳು ಪುರುಷಾರ್ಥಕ ಸಾಧನ ಅಂತ ತೀರ್ಮಾನ ಆಗತ್ತಲ್ಲ ಅಂತ ಇದು ಆಕ್ಷೇಪ. ಯಜ್ಞಾದಿಗಳು ಪುರುಷಾರ್ಥ ಸಾಧನ ಪ್ರಸಿದ್ಧವಾಗಿದೆ, ಶಾಸ್ತ್ರ ಪ್ರಸಿದ್ಧವೇ. ತಮೇತಂ ವೇದಾನವಶನ ಬ್ರಾಹ್ಮಣ ವಿಶಂತಿ, ಯಜ್ಞಾದಿಗಳನ್ನ ಪರಮಾತ್ಮನ ಕಟ್ಟುಕೊಳ್ಳಕ್ಕೆ ಇಷ್ಟಪಡ್ತಾರೆ ಅಂತ ಬೇರೆ ಕಡೆ ಹೇಳಿಯೂ ಇದೆ. ಯಜ್ಞಾದಿಗಳು ಶ್ರೇಷ್ಠವಾದದ್ದು ಲೋಕ ಪ್ರಸಿದ್ಧವೂ ಆಗಿದೆ. ಅಂಥ ಶ್ರೇಷ್ಠವಾಗಿರುವ ಯಜ್ಞಾದಿಗಳನ್ನೇ ಬ್ರಹ್ಮಚರ್ಯನ ಹೊಗಳಿರೋದ್ರಿಂದ ಯಜ್ಞಾದಿಗಳು ಪುರುಷಾರ್ಥಕ ಸಾಧನ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡಬೇಕೆ ಹೊರತು ಬರೀ ಬ್ರಹ್ಮಚರ್ಯವನ್ನು ಪುರುಷಾರ್ಥ ಸಾಧನ ಅಂತ ಅನ್ಬಾರ್ದು ಅಂತ ಅಲ್ಲ. ಯಜ್ಞಾದಿಗಳನ್ನ ಬ್ರಹ್ಮಚರ್ಯನ ಹೊಗಳೋದ್ರಿಂದ ಬ್ರಹ್ಮಚರ್ಯವನ್ನು ಸಾಧನೆ ಮಾಡಬಹುದು ತಾನೇ ಆಗುತ್ತೆ. ಹೆಂಗೆ ಪೂರ್ವಪಕ್ಷಿಗೆ ಅರ್ಥವೇ ಆಗಲ್ಲಪ್ಪ. ಆಯ್ತಪ್ಪ, ನೀನು ಹೇಳ್ದಂಗೆ ಯಜ್ಞಾದಿಗಳೊಡನೆ ಬ್ರಹ್ಮಚರ್ಯನ ಹೊಗಳೋದ್ರಿಂದ ಬ್ರಹ್ಮಚರ್ಯ ದೊಡ್ಡದು ಅಂತ ಬ್ರಹ್ಮಚರ್ಯವು ಸಾಧನ ಅಂತ ಆಗತ್ತೆ ಹೊರತು ಬರೀ ಯಜ್ಞಾದಿ ಸಾಧನ ಅಂತ ಆಗಲ್ಲಪ್ಪ. ಅದರೊಡನೆ ಹೊಗಳಿದ ಬೇರೆ. ಅವನಂತ ಪಾಂಡಿನಂತ ಇವನು ಬುದ್ಧಿವಂತ ವಿದ್ಯಾವಂತ ಅಂದ್ರೆ ಇವನನ್ನು ಹೊಗಳದಂಗೈತೆ ಹೊರತು ಬರೀ ಪಾಂಡಿನ ಹೊಗಳದಾಗಲ್ಲಪ್ಪ. ಏನೋ ಯಜ್ಞಾದಿಗಳೊಡನೆ ಬ್ರಹ್ಮಚರ್ಯವನ್ನು ಹೊಗಳಿರೋದ್ರಿಂದ ಯಜ್ಞಾದಿಗಳು ಪುರುಷಾರ್ಥಕ ಸಾಧನ ಅಂತ ಗೊತ್ತಾಗತ್ತೆ ಅಂತ ಅನ್ಸತ್ತಲ್ಲ. ಅಂದ್ರೆ ಹೌದು ಕಣಪ್ಪ, ಸತ್ಯಂ ಗಮ್ಯತೆ. ಸತ್ಯಂ ಗಮ್ಯತೆ. ಹೌದು, ಯಜ್ಞಾದಿಗಳು ಪುರುಷಾರ್ಥಕ ಸಾಧನ ಅಂತ ತಿಳಿದು ಬರುತ್ತೆ. ಅದೇ ನತ್ವಿಹ ಬ್ರಹ್ಮಲೋಕಂ ಪ್ರತಿ ಯಜ್ಞಾದೀನಾಂ ಸಾಧನತ್ವಂ ಅಭಿಪ್ರೇತ್ಯ. ನತ್ವಿಹ ಬ್ರಹ್ಮಲೋಕಂ ಪ್ರತಿ ಯಜ್ಞಾದೀನಾಂ ಸಾಧನತ್ವಂ ಅಭಿಪ್ರೇತ್ಯ. ಯಜ್ಞಾದಿಭಿರ್ ಬ್ರಹ್ಮಚರ್ಯಂ ಸ್ತೂಯತೆ. ಯಜ್ಞಾದಿಭಿರ್ ಬ್ರಹ್ಮಚರ್ಯಂ ಸ್ತೂಯತೆ. ಕಿಂತರ್ಹಿ ತೇಷಾಂ ಪ್ರಸಿದ್ಧಂ ಪುರುಷಾರ್ಥ ಸಾಧನತ್ವಂ ಅಪೇಕ್ಷ್ಯ. ತೇಷಾಂ ಪ್ರಸಿದ್ಧಂ ಪುರುಷಾರ್ಥ ಸಾಧನತ್ವಂ ಅಪೇಕ್ಷ್ಯ. ಕರೆಕ್ಟು, ಯಜ್ಞಾದಿಗಳು ಪುರುಷಾರ್ಥಕ ಸಾಧನ ಅನ್ನೋದು ನಿಜ. ಆದರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಬ್ರಹ್ಮಲೋಕವನ್ನು ಕುರಿತು ಯಜ್ಞಾದಿಗಳು ಸಾಧನವಾಗಿದೆ ಅಂತ ಅಭಿಪ್ರಾಯ ಇಟ್ಕೊಂಡು ಅಂಥ ಯಜ್ಞಾದಿಗಳನ್ನ ಬ್ರಹ್ಮಚರ್ಯ ಹೋಗ್ತಾ ಇಲ್ಲ. ಯಜ್ಞಾದಿಗಳನ್ನ ಬ್ರಹ್ಮಲೋಕ ಸಿಗೋದು ಇಲ್ಲ. ಕರ್ಮಣ ಪಿತೃಲೋಕ ಅಂತ ಇರೋದು. ಯಜ್ಞಾದಿಗಳಿಂದ ಎಷ್ಟು ಯಜ್ಞ ಮಾಡೋದು ಬ್ರಹ್ಮಲೋಕ ಸಿಗೋಲ್ಲ. ಅಂದ್ರೆ ಯಜ್ಞಾದಿಗಳು ಬ್ರಹ್ಮಲೋಕಂ ಪ್ರತಿ ಸಾಧನತ್ವಂ ಅಭಿಪ್ರೇತ್ಯ ಯಜ್ಞಾದಿಗಳ ನಸ್ತೂಯತೆ ಎಂದು. ಯಜ್ಞಾದಿಗಳು ಬ್ರಹ್ಮಲೋಕಕ್ಕೆ ಸಾಧನ ಆಗಿದೆ ಅಂತ ಇಟ್ಕೊಂಡು ಅಂಥ ಯಜ್ಞಾದಿಗಳ ಸಾಧನ ಯಜ್ಞಾದಿಗಳೊಡನೆ ಬ್ರಹ್ಮಚರ್ಯವನ್ನು ಹೊಗಳ್ತಾ ಇದೆ ಅಂತ ಅರ್ಥ ಮಾಡಬಾರ್ದು. ಅದು ಪ್ರಸಿದ್ಧವಾಗಿಲ್ಲ. ಯಜ್ಞಾದಿಗಳು ಬ್ರಹ್ಮಲೋಕ ಸಾಧನ ಪ್ರಸಿದ್ಧವಾಗಿಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಪುರುಷಾರ್ಥಕ ಸಾಧನ ಪ್ರಸಿದ್ಧವಾಗಿದೆ. ಯಾವ ಪುರುಷಾರ್ಥಕ್ಕೆ ಅಲ್ಲ, ಇಂದ್ರಾದಿ ಲೋಕಕ್ಕೆ, ಸ್ವರ್ಗಾದಿ ಲೋಕಕ್ಕೆ ಸಾಧನ. ಸ್ವರ್ಗಾದಿ ಲೋಕಕ್ಕೆ ಸಾಧನವಾಗಿದೆ ಯಜ್ಞಾದಿಗಳು, ಆದರೆ ಬ್ರಹ್ಮಲೋಕ ಕುರಿತು ಸಾಧನವಾಗಿದೆ ಅಂತ ಪ್ರಸಿದ್ಧವಾಗಿಲ್ಲ. ಹಾಗೆ ಯಜ್ಞಾದಿಗಳು ಬ್ರಹ್ಮಲೋಕಕ್ಕೆ ಸಾಧನವಾಗಿದೆ ಅಂತ ಇಟ್ಕೊಂಡು
ಅಂಥ ಯಜ್ಞಾದಿಗಳೊಡನೆ ಬ್ರಹ್ಮಚರ್ಯವನ್ನು ಹೋಗ್ತಾ ಇದೆ ಅರ್ಥ ಮಾಡಬೇಡಿ. ಯಾಕೆಂದರೆ ಅವುಗಳಿಗೆ ಆ ಯಜ್ಞಾದಿಗಳಿಗೆ ಪುರುಷಾರ್ಥ ಸಾಧನವಾಗಿದೆ ಅಂತ ಪ್ರಸಿದ್ಧವಾಗಿದೆ. ಪುರುಷಾರ್ಥಕ್ಕೆ ಸಾಧನ ಅಂದರೆ ಹೆಚ್ಚಿನವಾದಂತಹ ಲೋಕಪ್ರಾಪ್ತಿಗೆ, ಪಿತೃಲೋಕ ದೇವಲೋಕಾದಿ ಲೋಕಪ್ರಾಪ್ತಿಗೆ ಯಜ್ಞಾದಿಗಳು ಸಾಧನವಾಗಿದೆ ಅಂತ ಪ್ರಸಿದ್ಧವಾಗಿದೆಯಲ್ಲ, ಅದನ್ನಿಟ್ಕೊಂಡು ಅಂಥ ಯಜ್ಞಾದಿಗಳನ್ನ ಬ್ರಹ್ಮಚರ್ಯ ಹೊಗಳ್ತಾ ಇದೆಯೇ ಹೊರತು ಯಜ್ಞಾದಿಗಳು ಬ್ರಹ್ಮಲೋಕಕ್ಕೆ ಸಾಧನವಾಗಿದೆ ಅಂತ ಇಟ್ಕೊಂಡು ಅಂಥ ಯಜ್ಞಾದಿಗಳನ್ನ ಬ್ರಹ್ಮಚರ್ಯ ಹೊಗಳ್ತಾ ಇರೋದಲ್ಲ. ಯಾಕಂದರೆ ಯಜ್ಞಾದಿಗಳು ಬ್ರಹ್ಮಲೋಕಕ್ಕೆ ಸಾಧನ ಆಗಿಯೇ ಇಲ್ಲ, ಅಲ್ಲೂ ಅಲ್ಲ. ಯಥಾ ಇಂದ್ರಾದಿಭಿ ರಾಜ, ಯಥಾ ಇಂದ್ರಾದಿಭಿಃ ರಾಜ. ಲೋಕದ ಒಬ್ಬ ಪೂರ್ಣವರ್ಮ ರಾಜನನ್ನ ಇಂದ್ರಾದಿಗಳನ್ನ ಹೊಗಳ್ತಾರಪ್ಪ, ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳ್ತಾರೆ. ಹೊಗಳಿದ್ರೆ ಅವರು ಹೆಚ್ಚಿನವರು ಇಟ್ಕೊಂಡು ಇವನು ಹೊಗಳ್ತಾ ಇದೆಯೇ ಹೊರತು ಇವನು ಅವನೇ ಆಗ್ಬಿಟ್ಟಿದೆ ಅಂತ ಇಟ್ಕೊಂಡು ಹೇಳ್ತಾ ಇಲ್ಲ. ನತು ಯತ್ರ ಇಂದ್ರಾದೀನಾಂ ವ್ಯಾಪಾರ ತತ್ರೈವ ರಾಜ್ಞ ಇತಿ ತದ್ವತ್. ನತು ಯತ್ರ ಇಂದ್ರಾದೀನಾಂ ವ್ಯಾಪಾರಃ ತತ್ರೈವ ರಾಜ್ಞ ಇತಿ ತದ್ವತ್. ಇಂದ್ರಾದಿಗಳ ವ್ಯಾಪಾರ ಯಾವ ಲೋಕದಲ್ಲಿ ಯಾವ ರೀತಿ ಇದೆಯೋ ಆ ಲೋಕದಲ್ಲಿ ಆ ರೀತಿ ವ್ಯಾಪಾರ ಇವರಿಗಿದೆ ಅಂತ ಇಟ್ಕೊಂಡು ಹೊಗಳಿದ್ದಲ್ಲ. ಒಮ್ಮೆ ಪ್ರಶಂಸಾ ವಾಕ್ಯ, ಅರ್ಥವಾದ ವಾಕ್ಯ, ಪ್ರೈಸ್ ಮಾಡಿರೋದು, ಹೊಗಳಿರೋದು ಅಷ್ಟೇ. ಇಂದ್ರಾದಿಗಳ ಸಾಮರ್ಥ್ಯವಾಗಲಿ, ಇಂದ್ರಾದಿಗಳಿಗೆ ಆ ಲೋಕವಾಗಲಿ, ಆ ಲೋಕದಲ್ಲಿ ಕಾಮಚಾರತ್ವಾದಿಗಳಾಗಲಿ ಅದೆಲ್ಲ ಇವನಿಗಿದೆ ಅಂತ ಅಭಿಪ್ರಾಯ ಇಟ್ಕೊಂಡು ಹೊಳಿದ್ದಲ್ಲ. ಹಾಗೆ ಹೋಗಕ್ಕೆ ಬರೋದಿಲ್ಲ. ಚತುರ್ವಿಧ ಪುರುಷಾರ್ಥಗಳು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಆದಾಗ ಪುರುಷಾರ್ಥ ಸಾಧನ ಅಂದ್ರೆ 4 ಬಂದ್ಬಿಡುತ್ತಲ್ಲ ಅವಾಗ. ಮೋಕ್ಷ ಇದಕ್ಕಾಗಲ್ಲ, ಮೋಕ್ಷ ಬಿಟ್ಟು ಧರ್ಮಾರ್ಥ ಕಾಮ 3. ಮೋಕ್ಷ ಆತ್ಮಜ್ಞಾನದಿಂದ ಮೋಕ್ಷ ಸಿಗೋಲ್ಲ. ಅಲ್ಲಲ್ಲ, ಪುರುಷಾರ್ಥ ಕರ್ಮಕ್ಕೆ ಅಂದ್ರೆ ಅವ್ರು ಸಂಕೋಚ ಮಾಡ್ಬೇಕು, ಸೀಮಿತಗೊಳಿಸ್ಕೋಬೇಕು. ಮೋಕ್ಷ ಬಿಟ್ಟು ಪುರುಷಾರ್ಥ ತಗೋಬೇಕು. ಮೋಕ್ಷ ಸೇರ್ಸಕ್ಕೆ ಬರಲ್ಲ. ಯಾಕಂದ್ರೆ ಮೋಕ್ಷ ಇದನ್ನು ಸಿಗೋದಲ್ಲ, ಕರ್ಮದಿಂದ ಆಗಲಿ ಉಪಾಸನೆಯಿಂದಲಾಗಲಿ ಸಿಗೋದಲ್ಲ, ಆ ಜ್ಞಾನದಿಂದಲೇ ಸಿಗೋದು. ಮೋಕ್ಷಕ್ಕೆ ಅಡ್ಡಿ ಅಜ್ಞಾನವೇ, ಅಜ್ಞಾನಕ್ಕೆ ಜ್ಞಾನವೇ ಬೇಕು, ಜ್ಞಾನಕ್ಕೆ ವಿವೇಕ ವೈರಾಗ್ಯ ವಿಚಾರವೇ ಬೇಕು. ವೈರಾಗ್ಯಯುಕ್ತವಾದ ವಿಚಾರದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮೋಕ್ಷ, ಮೋಕ್ಷದಿಂದಲೇ ಆ ಪುರುಷಾರ್ಥ, ಆತ್ಮಿಕ ಪುರುಷಾರ್ಥ. ಇಮೇ ಅರ್ಣವಾದಿಯೋ ಬ್ರಾಹ್ಮಲೌಕಿಕಾಃ, ಇಮೇ ಅನ್ನವಾದಯೋ ಸಂಕಲ್ಪಜಾಶ್ಚ ಪಿತ್ರಾದಯಃ, ಸಂಕಲ್ಪಜಾಶ್ಚ ಪಿತ್ರಾದಯಃ ಭೋಗಾಃ, ಭೋಗಾಃ ತೇ ಕಿಂ ಪಾರ್ಥಿವಾಃ ಆಪ್ಯಾಶ್ಚ, ತೇ ಕಿಂ ಪಾರ್ಥಿವಾಃ ಆಪ್ಯಾಶ್ಚ, ಯಥಾ ಇಹಲೋಕೆ ದೃಶ್ಯಂತೆ ಇಹಲೋಕೆ ದೃಶ್ಯಂತೆ ಯಥಾ ಇಹಲೋಕೆ ದೃಶ್ಯಂತೆ ತದ್ವದ್ ಅರ್ಣವ ವೃಕ್ಷ ಪೂ ಸ್ವರ್ಣಮಂಡಪಾನಿ, ತದ್ವತ್ ಅರ್ಣವಕ್ಷ ಪೂ ಸ್ವರ್ಣಮಂಡಪಾನಿ, ಆಹೋಸ್ತಿ ಮಾನಸ ಪ್ರತ್ಯಯ ಮಾತ್ರಾಣಿ. ಅಹೋಸ್ಮಿನ್ ಮಾನಸ ಪ್ರತ್ಯಯ ಮಾತ್ರಾಣೀತಿ. ಸ್ವಾಮಿ, ಬ್ರಹ್ಮಲೋಕದಲ್ಲಿ ಇದೆಲ್ಲ ಇದೆ, ಇದೆಲ್ಲ ಇದೆ ವರ್ಣನೆ ಮಾಡಿದ್ರಲ್ಲ, ಅದು ಆ ಬ್ರಹ್ಮಲೋಕದಲ್ಲಿರ್ತಕ್ಕಂತಹ ಸಮುದ್ರವಾಗಲಿ, ಆ ಸ್ವಚ್ಛ ವೃಕ್ಷವಾಗಲಿ, ಅಥವಾ ಪಟ್ಟಣವಾಗಲಿ, ಅಥವಾ ಮಂಟಪವಾಗಲಿ, ಅದರ ಈ ಲೋಕದಲ್ಲಿ ಹೇಗೆ ಪಾರ್ಥಿವವಾಗಿರುವ, ಆಪ್ಯವಾಗಿರುವ, ದಾರ್ಮಯವಾಗಿರುವ, ಸ್ವರ್ಣಮಯವಾಗಿ ಈ ರೀತಿಯೋ ಹೀಗೋ, ಅಥವಾ ಬರೀ ಮಾನಸರೂಪವಾಗಿರ್ತಕ್ಕಂಥ ಮಾನಸರೂಪವಾಗಿರ್ತಕ್ಕಂಥ ಭೋಗಗಳು ಈ ಲೋಕದಲ್ಲಿರುವಂಥ ಸ್ಥೂಲವಾಗಿ ಭೂಮಿಯಿಂದಲೂ ನೀರಿನಿಂದಲೂ ತೇಜಸ್ಸಿನಿಂದಲೂ ಆಗಿರ್ತಕ್ಕಂಥ ಭೋಗ ಇದೆಯಲ್ಲ, ಆ ರೀತಿ ಭೋಗಗಳು ಹೇಗೆ ಅಂತ. ಅರ್ಣವಾದಿಗಳು ಬ್ರಹ್ಮಲೋಕದಲ್ಲಿ ಸಂಕಲ್ಪದಿಂದ ಉಂಟಾಗುವಂಥ ಪಿತ್ರಾದಿಗಳು, ಆ ಭೋಗಗಳು ಅಂತ ಹೇಳ್ತಿಲ್ಲ, ಪಿತ್ರಾದಿ ಭೋಗಗಳು, ಅರ್ಣವೇ ಮುಂತಾದ ಭೋಗಗಳು, ಅದೆಲ್ಲ ಬ್ರಹ್ಮಲೋಕದಲ್ಲಿರ್ತಕ್ಕಂಥ ಭೋಗಗಳು. ಅದು ಪಾರ್ಥಿವವಾದ ಭೋಗಗಳು, ಅದು ಆಪ್ಯ ಅಭ್ವಿಕಾರವಾದದ್ದು, ಅದು ತೇಜೋವಿಕಾರವೋ ಅಂತ ಹೇಳ್ಬೇಕು. ಈ ಲೋಕದಲ್ಲಿ ಹೇಗೆ ಕಂಡು ಬಂದಿದೆಯೋ ಹಾಗೋ ಯಾವ್ಯಾವುದೋ ಅರ್ಣವ ವೃಕ್ಷ ಪೂ ಸ್ವರ್ಣಮಂಟಪ. ಬ್ರಹ್ಮಲೋಕದ ಅರಣ್ಯ ಅಂದ್ರೆ ಸಮುದ್ರ, ಆ ಸ್ವಚ್ಛ ವೃಕ್ಷ, ಅಪರಾಜಿತ ಪೂ, ಆ ಸ್ವರ್ಣಮಂಟಪ. ಇದು ಈ ಲೋಕದಲ್ಲಿ ಹಾಗೆ ಪಾರ್ಥಿವ ಆಪ್ಯವೋ ಅಥವಾ ಮಾನಸ ಪ್ರತ್ಯಯ ಮಾತ್ರ, ಬರೀ ಮನಸ್ಸಿನ ಸ್ವಪ್ನದಲ್ಲಿ ಹೇಗೆ ಮನಸ್ಸಿನ ಚಿತ್ರಗಳು, ವೃತ್ತಿಗಳು, ಮನೋಲೋಕಗಳು, ಆ ರೀತಿ ಮನೋಲೋಕ ಕಲ್ಪನಾ ಮಾತ್ರವೋ ಅಥವಾ ಇಲ್ಲಿನಂತೆ ಮುಟ್ಟೋಕ್ಕೆ, ತಗೊಳಕ್ಕೆ, ಕೊಡೋಕ್ಕೆಲ್ಲ ಬರುವಂಥದ್ದು ಹೇಗೆ ಅಂತ. ಬರೀ ಸ್ವಪ್ನದಂತೆ ಮನೋಲೋಕ ಅಂತಂದ್ರೆ ಮನೋ ಮಾತ್ರ ಅಂದ್ರೆ ಅಂಥ ಲೋಕಕ್ಕೆ ಯಾತಕ್ಕೆ ಹೋಗ್ಬೇಕು? ವೇಷ್ಟ. ಎಚ್ಚರವೇ ಬೆಟರು. ಎಚ್ಚರದಲ್ಲಿ ನಾವು ಮಾವಿನ ಹಣ್ಣು ಕೈ ತಗೊಳ್ತೀವಿ, ನೋಡ್ತೀವಿ, ಸುಮ್ಮನೆ ವಾಸನೆ ಇರುತ್ತೆ, ಆ ತುದಿ ಕಚ್ಕೊಂಡು ಅಂಥೇಳಿ ಎಳ್ಕೋತೀವಿ, ಆ ರಸವನ್ನೆಲ್ಲ ಕುಡಿತೀವಿ, ಆದಂಗಿದೆ ಮಜಾ.
ಬರೀ ಕಲ್ಪನಾ ಲೋಕ, ಇದು ಮಾನಸ ಪ್ರತ್ಯರೂಪ, ಅದು ಏನು ಕೊಡೋಕ್ಕೆ ತಗೋಕ್ಕೆ ಬರೋದಿಲ್ಲ, ಅವ್ರಿಗೆ ಮಾತ್ರ ತೋರಿದ್ದು ಅಂದ್ರೆ ದಂಡ, ಅಂಥ ಲೋಕಕ್ಕೆ ಹೋಗೋದು ಎಷ್ಟು ಅಂತ ಆ ರೀತಿ ಅಭಿಪ್ರಾಯ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೇಗೆ ಬ್ರಹ್ಮಲೋಕದಲ್ಲಿರುವ ಭೋಗಗಳು ಯಾವ ತರಹ, ಭೂಲೋಕದಲ್ಲಿರುವ ಹಾಗೇನೆಯೇ ಎಲ್ಲ ಮುಟ್ಟೋಕ್ಕೆ ಕೊಡೋಕ್ಕೆ ತಗೊಳಕ್ಕೆ ಬರುವಂಥವುಗಳ ಎಲ್ಲ ಮನಸ್ಸಿನ ಪ್ರತ್ಯಯ ಮಾತ್ರಗಳು ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಅದಕ್ಕೆ ಏಕದೇಹ ಏನಾದೇನಪ್ಪ ನಿಂಗೇನ ಕಿಂಚಾತಃ ಅಲ್ಲ, ಕಿಂಚಾತಃ ಯಾವ ಇದರಲ್ಲಿ ಪಾರ್ಥಿವ ಆಪ್ಯವಾದರೆ ಏನು, ಮಾನಸ ಪ್ರತ್ಯರೂಪ ಅಂತಂದ್ರೆ ಏನು, ಏನು ಲಾಭ ಏನು ನಷ್ಟ ಏನು. यदि पार्थिवाः आप्याश्च स्थूलाः स्युः, यदि पार्थिवाः आप्याश्च स्थूलाः स्युः, ಹೃದಯಾಕಾಶೇ ಸಮಾಧಾನಾನುಪತ್ತಿಃ, ಹೃದಯಾಕಾಶೇ ಸಮಾಧಾನೋಪಪತ್ತಿಃ. ಒಂದು ವೇಳೆ ಭೂಮಿಯಿಂದ ಆದದ್ದು ಮರ, ಅಲ್ಲಿನ ಸಮುದ್ರಗಳು ನೀರಿನಿಂದ ಇರುವಂಥದ್ದು, ಈ ರೀತಿಯನ್ನು ಅಂದುಬಿಟ್ರೆ ಅದೆಲ್ಲ ಹೃದಯಾಕಾಶದಲ್ಲಿ ಇರೋಕ್ಕಾಗಲ್ಲಪ್ಪ. ಹೃದಯದಲ್ಲಿರೋ ಜಾಗ ಇಷ್ಟೇ, ಅಲ್ಲಿ ಶ್ವೇತವೃಕ್ಷ, ಆ ಸಮುದ್ರ, ಆ ನೀರು, ಅದೆಲ್ಲ ಹೆಂಗಿರಕ್ಕಾಗುತ್ತೆ ಅಲ್ಲೇ. ಪಾರ್ಥಿವ ವಿಕಾರವಾದ, ಭೂಮಿಯ ವಿಕಾರ, ನೀರಿನ ವಿಕಾರವಾದರೆ ಅವುಗಳು ಹೃದಯಾಕಾಶದಲ್ಲಿ ಸಮಾಧಾನವನ್ನು ಇಡೋದು, ಅದು ಹೊಂದಲ್ಲ, ಅದು ಕಲ್ಪನಾ ಮಾತ್ರ ಅನ್ಕೋಬೇಕು. ಪುರಾಣೇ ಚ ಮನೋಮಯಾನಿ ಬ್ರಹ್ಮಲೋಕೆ ಶರೀರಾದಿ ರೀತಿ ವಾಕ್ಯಂ ವಿರುದ್ಧೇತ. ಪುರಾಣೇ ಚ ಮನೋಮಯಾನಿ ಬ್ರಹ್ಮಲೋಕೆ ಶರೀರಾದೀನೀತಿ ವಾಕ್ಯಂ ವಿರುದ್ಧೇತ. ವಿಷ್ಣು ಪುರಾಣ ಮುಂತಾದ ಪುರಾಣಗಳಲ್ಲಿ ಬ್ರಹ್ಮಲೋಕದಲ್ಲಿ ಅಲ್ಲಿರೋ ಶರೀರಗಳು, ಆ ಭೋಗಗಳು, ಆ ಎಲ್ಲವೂ ಕೂಡ ಮನೋಮಯ ಅಂತ ವರ್ಣನೆ ಮಾಡಿದೆ. ಅದಕ್ಕೆ ಬೇರೆ ವಿರುದ್ಧವಾಗತ್ತೆ. ನೀವು ಪಾರ್ಥಿವ ಆಪ್ಯ ಅಂತಂದ್ರೆ ಪುರಾಣಕ್ಕೂ ವಿರುದ್ಧವಾಗತ್ತೆ. ಇಲ್ಲೂ ಸಂಕಲ್ಪ ದೇವಾಸದ ಪ್ರತಿಷ್ಠಿತ, ಸಂಕಲ್ಪ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದೆ, ಇದಕ್ಕೂ ವಿರುದ್ಧವಾಗುತ್ತೆ. ಅದನ್ನ ಬರೀ ಕನಸಿನಂತೆ ಪ್ರತ್ಯಯ ಮಾತ್ರ, ಮನೋಲೋಕ, ಕಲ್ಪನಾಲೋಕ ಅಂತ ಅರ್ಥ ಮಾಡಿ. ಕಲ್ಪನಾಲೋಕ, ಮನೋಲೋಕ ಅಂತಂದ್ರೆ ಅದಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾ? ಇಲ್ಲೇ ಮಾಡ್ಕೋಬೋದಾ? ಓ ಮನೋಮಯ ಇದಾಗಿ, ಅಂದ್ರೆ ಭೋಗಗಳು ಮನೋಮಯವಾಗಿ ಎಲ್ಲ ಮಾಡ್ದಂಗೆ ಕೊಡ್ಹಂಗೆ ತಗೊಂಡು ಹಂಗೆ ಹಂಗಾಗಿ ಹಂಗಂಗೆ ಆಗ ಅಲ್ಲಿಗೆ ಹೋಗಪ್ಪ. ಪುರಾಣಗಳಂತೂ ಹಾಗೆ ವರ್ಣನೆ ಮಾಡಿದೆ, ಎಲ್ಲ ಮನೋಮಯ ಅಂತ ಹೇಳಿದೆ, ತಗೊಳ್ತಿದೆ. ಆಯ್ತು. ಮಹಿಮಂ ಇತ್ಯಾಜ್ಯಾಶ್ಚ ಶ್ರುತಯಃ, ಅಲ್ಲಿ ಶೋಕವೂ ಇಲ್ಲ, ಅಲ್ಲಿ ಹಿಮ ಇಲ್ಲ, ಚಳಿ ಇಲ್ಲ, ಉಷ್ಣ ಇಲ್ಲ ಅಂತ ಈ ರೀತಿ ವರ್ಣನೆ ಮಾಡ್ತಾ ಇರೋದ್ರಿಂದ ಇದೆಲ್ಲ ಮಾನಸ ಅಂತ ಗೊತ್ತಾಗತ್ತೆ. ಎಲ್ಲ ಮನೋರೂಪ, ಭಾವನಾ ರೂಪ, ಪ್ರತ್ಯರೂಪ ಅನ್ಸತ್ತೆ ಹೊರತು ಅಲ್ಲಿ ಇಲ್ಲಿನ ಹಾಗೇನೆಯೇ ಮುಟ್ಟೋಕೆ, ಕೊಡೋಕೆ, ತಗೊಳಕ್ಕೆ ಬರುವಂಥದ್ದು ಅಂತ ಅನಿಸೋದಿಲ್ಲ ಅಂತ ಪೂರ್ವಪಕ್ಷ. ನನು ಸಮುದ್ರಃ ಸರಿತಃ ಸರಾಂಸಿ ವಾಪ್ಯಃ ಕೂಪಾಃ ಯಜ್ಞಾಃ ವೇದಾಃ ಮಂತ್ರಾದೇಶ್ಚ ಮೂರ್ತಿಮಂತೋ ಬ್ರಹ್ಮಾಣೋಪತಿಷ್ಠಂತೆ ಮನ್ ಆನಸತ್ಯ ವಿರುದ್ಧೇತ ಮಾ ಪುರಾಣಸ್ಮೃತಿಃ. ನನು ಸಮುದ್ರಾಃ ಸರಿತಃ ಸರಾಂಸಿ ವ್ಯಾಪ್ಯಃ ಕೂಪಾಃ ಯಜ್ಞಾಃ ವೇದಾಃ ಮಂತ್ರಾದಿಗಶ್ಚ ಮೂರ್ತಿಮಂತೋ ಬ್ರಹ್ಮಾಣಂ ಉಪತಿಷ್ಠಂತಃ ಇತಿ ಮಾನಸತ್ವೇ ವಿರುದ್ಧೇತ ಪುರಾಣಸ್ಮೃತಿಃ. ಅದೇ ಸ್ವಾಮಿ, ಅಲ್ಲಿ ಆ ಬ್ರಹ್ಮ ಏನಾದ್ರು ಆ ಲೋಕದಲ್ಲಿ ಹೋಗಿ ಏನೇನೇನು ಜ್ಞಾಪಿಸ್ಕೋತಾನೋ ಅದು ಮೂರ್ತಿಮಂತವಾಗಿ ನಿಲ್ಲತ್ತೆ ಅಂತ ವರ್ಣನೆ ಮಾಡಿದ್ದೀರಾ. ಇದು ಪಿತೃಲೋಕಗಾಮೋ ಭವತಿ ಸಂಕಲ್ಪಾದೇ ವಾಸ ಪಿತರ ಸಮುತ್ತಿಷ್ಠಂತೆ, ಇದು ಮಾತೃಲೋಕಗಾಮೋ ಭವತಿ ಸಂಕಲ್ಪಾದೇ ವಾಸ ಮಾತೃ. ಹೇಗೆ ಅಲ್ಲಿ ಯಾರ್ಯಾರು ಸಮುದ್ರಗಳು, ಸರೋವರಗಳು, ಮತ್ತು ನದಿಗಳು, ಸರೋವರಗಳು, ವಾಪಿ ಕೂಪ, ಇಳಿಯೋ ಬಾಮಿ, ಸೇದೋ ಬಾಮಿ, ಯಜ್ಞಗಳು, ವೇದಗಳು, ಮಂತ್ರಗಳು ಎಲ್ಲ ಮೂರ್ತಿಮಂತವಾಗಿ. ವೇದಕ್ಕೆ ಮಂತ್ರಕ್ಕೆಲ್ಲ ಹೆಂಗೆ ಮೂರ್ತಿ ಇದೆ? ವೇದ ವಿಷಯತ್ವ ಮೂರ್ತಿ ಅಂತ ಬರುತ್ತೆ, ನಂಗೆ ಅರ್ಥ ಇಲ್ಲ. ಎಲ್ಲ ಮೂರ್ತಿಮಂತವಾಗಿ ಆಕಾರ ಉಳ್ಳವುಗಳಾಗಿ ಬ್ರಹ್ಮನ ಹತ್ರ ಬಂದು ನಿಲ್ಲುತ್ತವೆ ಅಂತ ಹೇಳಿ ಈ ರೀತಿ ಹೇಳುತ್ತಿರುವಾಗ ಇದೆಲ್ಲ ಬರೀ ಮಾನಸ, ಬರೀ ಮನೋರೂಪ, ಕಲ್ಪನಾ ರೂಪ, ಭಾವನಾ ರೂಪ ಅಂತಂದ್ರೆ ಆ ಪುರಾಣ ಸ್ಮೃತಿ ಇದಕ್ಕೆ ವಿರುದ್ಧವಾಗತ್ತಲ್ಲ. ಇದು ಪುರಾಣ ಸ್ಮೃತಿ ವಿರುದ್ಧ ಆಗುತ್ತೆ, ಪುರಾಣ ಸ್ಮೃತಿಗೆ ಇದು ವಿರುದ್ಧ ಆಗುತ್ತೆ. ಎಲ್ಲ ಪುರಾಣ ಸ್ಮೃತಿ ಎಲ್ಲ ಮಾನಸ ಅಂತ ಅನ್ವಯ ಮಾಡ್ತಾ ಇದೆ, ಆದರೆ ಇದೆಲ್ಲ ಮೂರ್ತಿಮಂತವಾಗಿ ಬಂದು ನಿಲ್ಲತ್ತೆ ಅಂತ ಹೇಳ್ತಾ ಇದೆ. ಮೂರ್ತಿಮಂತವಾಗಿ ಬಂದು ನಿಂದ್ರೆ ಮಾನಸ ಅಂತ ಹೇಳಿದಕ್ಕೆ ವಿರುದ್ಧ. ಮಾನಸವಾಗಿ ಇರೋದಷ್ಟೇ, ಅಲ್ಲಿ ಮೂರ್ತಿಮಂತವಾಗಿಲ್ಲ ಅಂದರೆ ಇಲ್ಲಿ ಮೂರ್ತಿಮಂತವಾಗಿ ಬರುತ್ತೆ ಅಂತ ಹೇಳಿದ ವಿರುದ್ಧ ಆಗುತ್ತೆ. ಇಲ್ಲ ಛಾಂದೋಗ್ಯಕ್ಕೆ ಪುರಾಣ ವಿರುದ್ಧ ಆಗುತ್ತೆ, ಇಲ್ಲ ಪುರಾಣಕ್ಕೆ ಛಾಂದೋಗ್ಯ ವಿರುದ್ಧ ಆಗುತ್ತೆ. ಏನು ಮಾಡ್ತೀರಾ ಅಂತ
ನ ಮೂರ್ತಿಮತ್ವೇ ಪ್ರಸಿದ್ಧ ರೂಪಾಣಾಮೇವ ತತ್ರ ಗಮನಾನುಪತ್ತೇಃ. ಮೂರ್ತಿಮತ್ತೆ ಪ್ರಸಿದ್ಧರೂಪಾಣಾಮೇವ ತತ್ರ ಗಮನಾನುಪಪತ್ತೇಃ. ಅಲ್ಲ, ಮೂರ್ತಿ ಉಳ್ಳದ್ದು ಅಂತ ಆಗ್ಬಿಟ್ರೆ ಮೂರ್ತಿ ಪ್ರಸಿದ್ಧ ರೂಪವಾಗಿರುವ ರೂಪದಿಂದಲೇ ಅಲ್ಲಿ ಹೋಗೋದು ಅಂತ ಹೊಂದೋದಿಲ್ಲ ಅಂತ ಇದ್ದಾರೆ. ಇಲ್ಲಿನ ಈ ತಂದೆಯು ಈ ಪಾರ್ಥಿವ ಶರೀರ ರೂಪದಿಂದ ಬಂದು ಅಲ್ಲಿ ಬಂದು ಹೊಂದೋದಿಲ್ಲ ಅಂತ ಪೂರ್ವಪಕ್ಷಿಗಳ ಪರಸ್ಪರ ಮಾತಾಡ್ತಾ ಇದ್ದಾರೆ. ಮೂರ್ತಿಮಂತರಾಗಿದ್ದರೆ ಪ್ರಸಿದ್ಧ ರೂಪವಾಗಿರ್ತಕ್ಕಂಥ ಅವುಗಳಿಗೆ ಅಲ್ಲಿ ಹೋಗೋದು ಅಲ್ಲಿ ಹೊಂದಲ್ಲ ಅಂದರು. ತಸ್ಮಾತ್ ಪ್ರಸಿದ್ಧ ಮೂರ್ತಿ ವ್ಯತಿರೇಕೇಣ ತಸ್ಮಾತ್ ಪ್ರಸಿದ್ಧ ಮೂರ್ತಿ ವ್ಯತಿರೇಕೇಣ ಸಾಗರಾದೀನ ಮೂರ್ತ್ಯಂತರಂ ಸಾಗರಾದಿಭಿರುಪಾತ್ತಂ ಬ್ರಹ್ಮಲೋಕ ಗಂತ್ರ ಕಲ್ಪನೀಯಂ. ಬ್ರಹ್ಮಲೋಕ ಗಂತ್ರ ಕಲ್ಪನೀಯ. ಅದೇ ಏನ್ ಮಾಡ್ಬೇಕು, ಈ ಪ್ರಸಿದ್ಧವಾಗಿರೋ ಲೋಕದ ಒಂದು ಮೂರ್ತಿ ಇದೆಯಲ್ಲ, ಆಕಾರ ಸ್ವರೂಪ, ಇದಕ್ಕಿಂತ ಬೇರೆಯಾಗಿ ಈ ಸಮುದ್ರ ಸರೋವರ ವಾಪಿ ಕೂಪಾದಿಗಳಿಗೆಲ್ಲ ಇನ್ನೊಂದು ಮೂರ್ತಿ, ಇನ್ನೊಂದು ಆಕಾರ, ಇನ್ನೊಂದು ಬ್ರಹ್ಮಲೋಕಕ್ಕೆ ಅಡ್ಜಸ್ಟ್ ಆಗುವ, ಅದಕ್ಕೆ ಹೊಂದಿಕೊಳ್ಳುವ, ಬ್ರಹ್ಮಲೋಕಕ್ಕೆ ಅನುಗುಣವಾಗಿರ್ತಕ್ಕಂತಹ ಮತ್ತೊಂದು ಆಕಾರಾದಿಗಳು ಸಾಗರಾದಿಗಳಿಂದ ಸ್ವೀಕಾರ ಮಾಡಲ್ಪಡುತ್ತದೆ ಅಂತೇಳಿ ಈ ರೀತಿ ಕಲ್ಪನೆ ಮಾಡೋದು ಸರಿಯಾಗತ್ತೆ. ಹಾಗೆ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಆ ರೀತಿಯಾಗಿ ಅವರು ಬ್ರಹ್ಮಲೋಕಕ್ಕೆ ಹೋಗಿ ಆ ಉಪಾಸಕರಿಗೆ ಬಂದು ನಿಲ್ಲತ್ತೆ. ಅದು ಈ ಭೂಲೋಕದಂತೆ ಮೂರ್ತಿಮಂತಗಳೂ ಅಲ್ಲ, ಪೂರ್ತಿ ಏನು ಇಲ್ಲದ್ದೂ ಅಲ್ಲ, ಬ್ರಹ್ಮಲೋಕಕ್ಕೆ ಹೊಂದುವ, ಅವರಿಗೆ ಪುಷ್ಕಳವಾಗಿ ಭೋಗವನ್ನು ಕೊಡುವ ಒಂದು ಆಕಾರವುಳ್ಳದ್ದಾಗಿ ಬರುತ್ತವೆ ಅಂತಲೇ ಕಲ್ಪನೆ ಮಾಡಬೇಕೇ ಹೊರತು ಇಲ್ಲದೆ ಪುಷ್ಕಳ ಭೋಗ ಇರೋದೇ ಇಲ್ಲ ಅವರಿಗೆ. ತಂದೆಯನ್ನು ಬಯಸಿ ತಂದೆ ಬರ್ತಾರೆ, ತಾಯಿ ಬಯಸಿದ್ರೆ ತಾಯಿ ಬರ್ತಾರೆ, ಯಾರ್ಯಾರನ್ನು ಬಯಸಿದ್ರು ಅವರನ್ನು ಬರ್ತಾರೆ ಎನ್ನುವಾಗ ಇನ್ನು ಪಾರ್ಥಿವ ಬರೋಲ್ಲ, ಆಪ್ಯ ಬರೋಲ್ಲ ಅಂದರೆ ಅದು ಬರೀ ಮಾನಸ ಅಂತಂದರೆ ಅದು ಪುಷ್ಕಳ ಭೋಗ ಆಗೋದಿಲ್ಲ. ಇನ್ನು ಬ್ರಹ್ಮಲೋಕಕ್ಕೆ ಅನುಗುಣವಾಗಿರ್ತಕ್ಕಂಥ ಯಾವುದೋ ಒಂದು ರೂಪದಿಂದ ಬರ್ತಾರೆ ಅಂತ ಅಲ್ಲೂ ಮಾಡಬೇಕು. ಇದಲ್ಲ ಅಂದರೆ ಅದು ಅಪ್ರಾಕೃತವಾದ ನದಿಗಳು, ಸರೋವರಗಳು, ಸಮುದ್ರಗಳು ಬಂದಿಲ್ಲ ಅಂತ ಹೇಗೋ ಅರ್ಥ ಮಾಡಬೇಕಾಗುತ್ತೆ. ಅವ್ರಿಗೆ ಅದು ಗೊತ್ತು, ಅವ್ರು ನನ್ನೆ ಅಂತ ಗೊತ್ತಾಗುತ್ತೆ. ಅವನಂತ ಇವರು ಸ್ವಪ್ನದಲ್ಲಿ ಹೋದವ್ರು ಬರ್ತಾರೆ ಇಟ್ಕೋ, ಅವರೇ ಬರ್ತಾರೋ ಬೇರೆ ಬರ್ತಾರೋ? ಆಕಾರ ಅಷ್ಟೇ, ಅವರೇ ಹಂಗೆ ಯಾವುದೇ ಖರ್ಚು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ನನ್ನ ತಂದೆ ಸತಿ 20 ವರ್ಷ ಆಯ್ತು, ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ನನ್ನ ಕನಸಿಗೆ ಅವರೇ ಬಂದ. ನನ್ನ ಕನಸಿಗೆ ಕಾಲಕ್ಕೆ ನನಗೆ ಪುಷ್ಕಲವಾದ ಭೋಗ ಕೊಡೋದಕ್ಕೆ ನನ್ನ ಕರ್ಮ ಒಂದು ಆಕಾಂಕ್ಷೆ ಮಾಡಿ ತಂದು ಕೊಡುತ್ತೆ ಅಷ್ಟೇ. ಅದು ಪಾಡಿಗೆ ಅವ್ರೆಲ್ಲೋ ಏನೋ ಮಾಡ್ಕೋಬೇಕು. ತುಲ್ಯಾಯಾಂಚ ಕಲ್ಪನಾಯಾಂ ಕರ್ಮಣಾಯಾಂ ಪ್ರಸಿದ್ಧ ಇವ ಯಥಾ ಪ್ರಸಿದ್ಧ ಏವ ಮಾನಸ್ಯಃ ಆಕಾರವತ್ಯಃ ಆಕಾರವತ್ಯಃ ಪುಂಸ್ತ್ಯಾದ್ಯಾಃ ಮೂರ್ತಯಃ ಪುಂಸ್ತ್ರ್ಯಾದ್ಯಾಃ ಮೂರ್ತಯಃ ಯುಕ್ತಾಃ ಕಲ್ಪಯಿತುಂ ಕಲ್ಪಯಿತುಂ ಹೇಗಾದ್ರೂ ಒಂದು ಕಲ್ಪನೆ ಮಾಡಲೇಬೇಕು. ಇಲ್ಲ ಮಾನಸಿಕ ಕಲ್ಪನೆ ಮಾಡಬೇಕು, ಇಲ್ಲ ಬ್ರಹ್ಮಲೋಕಕ್ಕೆ ಅನುಗುಣವಾಗಿರ್ತಕ್ಕಂಥ ಆಕಾರದೊಂದು ಕಲ್ಪನೆ ಮಾಡಬೇಕು. ಎರಡು ಕಲ್ಪನೆಯೇ. ನಾವಂತೂ ನೋಡಿಲ್ಲ, ನಾವು ಬ್ರಹ್ಮಲೋಕಕ್ಕೆ ಹೋಗಿಯೂ ಇಲ್ಲ, ನಾವು ಬ್ರಹ್ಮಲೋಕದಲ್ಲಿ ಇದನ್ನು ನೋಡಿಯೂ ಇಲ್ಲ. ಶಾಸ್ತ್ರ ಅಂತೂ ಹೇಳ್ತಾ ಇದೆ. ಶಾಸ್ತ್ರ ಹೇಳಿದಾಗ ಹೇಗಾದ್ರೂ ಹೊಂದಿಸ್ಬೇಕು. ಇವಾಗ ಚಿತ್ತಸ್ಯ ಗತಿ ಚಿಂತನೀಯ ಅಂತ ವಾಕ್ಯಕ್ಕೆ ಹೇಗಾದ್ರೂ ಅರ್ಥ ಮಾಡಬೇಕು ಅಂತ ಆದಾಗ ಹೇಗೆ ಅರ್ಥ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕಂತಾನೆ ಲೋಕದಲ್ಲಿ ಹೇಗೆ ಪ್ರಸಿದ್ಧವಾಗಿದ್ದಾರೋ ಸರೋವರ, ನದಿ, ವಾಪಿ ಕೂಪ ತಡಾಗಾದಿಗಳು, ಅದೇ ರೀತಿಯಾಗಿರ್ತಕ್ಕವುಗಳೇ ಪ್ರಸಿದ್ಧಗಳೇ ಮಾನಸ ರೂಪವಾದ ಆಕಾರವುಳ್ಳವುಗಳಾಗಿ ಪುರುಷರು ಸ್ತ್ರೀಯರೇ ಮುಂತಾದ ಮೂರ್ತಿಗಳಾಗಿ ಬರ್ತಾರೆ ಅಂತ ಕಲ್ಪನೆ ಮಾಡೋದು ಸರಿ. ನಮ್ಮ ಸ್ವಪ್ನದಲ್ಲಿ ಹೇಗೆ ಮಾನಸ ರೂಪವಾಗಿ ನಮ್ಮ ತಂದೆ ತಂದೆ ಹೋಗಿ 20 ವರ್ಷ ಆಗಿದೆ, ನನ್ನ ತಾಯಿ ಹೋಗಿ 50 ವರ್ಷ, ಇದು ಬರ್ತಾರಪ್ಪ. ಹೋದವ್ರನ್ನೆಲ್ಲ ಕನಸಲ್ಲಿ ಕಾಣ್ತೀವಿ. ಕನಸಲ್ಲಿ ಕಾಣುವಾಗ ಅದು ಪಾರ್ಥಿವವೋ ಆಪ್ಯವೋ ಬರೀ ಮಾನಸವೋ ಅಂತ ಕೇಳಿದ್ರೆ, ಬರೀ ಮಾನಸ ಅಂದರೆ ನಮ್ಮ ಮನಸ್ಸನ್ನು ದೇಹದೊಳಗೆ ಕಾಣಬೇಕು, ಪಾರ್ಥಿವ ಆಪ್ಯ ಅಲ್ಲ. ಅದರಿಂದ ಅದಕ್ಕೆ ಫಿಟ್ ಆದ ಅನುಗುಣವಾದ ಯೋಗ್ಯವಾದ ಒಂದು ಬರುತ್ತೆ ಮಾಡ್ಕೋಬೇಕು. ಅದಕ್ಕೆ ಆ ಲೋಕಕ್ಕೆ ತಕ್ಕಂಥದ್ದು ಅಷ್ಟೇ ಅರ್ಥ. ಅದಕ್ಕೆ ಅದಕ್ಕೆ ಅಪ್ರಾಕೃತ ಶಬ್ದ ಹೇಳ್ತಾರೆ ಅಷ್ಟೇ. ಅವ್ರು ಅಪ್ರಾಕೃತ ಹಾಕ್ತಾರೆ ಅಂದ್ರೆ ಇದು ಒಂದು ಉತ್ತರ. ಇದು ಮಾನಸ ದೇಹಾನುರೂಪ ಸಂಬಂಧೋಪತ್ತೇ. ಮಾನಸ ದೇಹಕ್ಕೆ ಅನುರೂಪವಾದ ಸಂಬಂಧ ಅನ್ನೋದು ಹೊಂದತ್ತೆ. ಮನಸ್ಸಿನಲ್ಲಿ ಯಾವ ರೀತಿ ದೇಹ ರೂಪ ಆಕಾರ ಮಾಡಿರ್ತೀರೋ ಆ ರೀತಿಯಾದ ದೇಹ ಸಂಬಂಧ ಅವ್ರಿಗೆ ಆಗತ್ತೆ, ಹೊಂದತ್ತೆ. ದೃಷ್ಟಾ ಹಿ ಮಾನಸ್ಯ ಏವ ಆಕಾರವತ್ಯ
ದೃಷ್ಟಾ ಹಿ ಮಾನಸ್ಯಃ ಏವ ಆಕಾರವತ್ಯಃ ಪುಂಸ್ತ್ಯಾದ್ಯಾಹ ಮೂರ್ತಿಯ ಸ್ವಪ್ನೆ ಅದೇ ಕೊಟ್ಟದ. ಪುಂಸ್ತ್ಯಾದ್ಯಾಹ ಮೂರ್ತಯ ಸ್ವಪ್ನೆ. ಎಷ್ಟೋ ಜನ ಸತ್ತೋಗಿದ್ದಾರೆ, ಪುರುಷರು ಸ್ತ್ರೀಯರು ಸತ್ತೋಗಿದ್ದಾರೆ. ನಮ್ಗೆ ಇವತ್ತಿನ ಕನಸಲ್ಲಿ ಬಂದ್ಬಿಡ್ತಾರೆ ಅವರು ಮನಸ್ಸಿನ ಆಕಾರವುಳ್ಳವುಗಳಾಗಿಯೇ ಬರೋದು. ಅದೇ ಬರೀ ಮನಸ್ಸಿನ ಒಳಗೆ ಕಾಣಲ್ಲ, ಕನಸಿನೊಳಗೆ ನಮಗೊಂದು ಶರೀರ ಇರ್ತಲ್ಲ, ಹೈರೇನ್ಯ ಮನಸ್ಸು ಇರ್ತಲ್ಲ, ಆ ಮನಸ್ಸಿನೊಳಗೆ ತೋರ್ತಾ ಇರೋದು ಹೊರಗಡೆ ತೋರ್ತಾ ಇರ್ತಾರೆ. ಏನು ತಮಾಷೆಯಿಂದ ನಮ್ಗೆ ಇಲ್ಲಿ ಹೇಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತೀವೋ ಆ ಕನಸಿನಲ್ಲಿ ಮನಸ್ಸಿನ ಕಲ್ಪನೆ ಅಲ್ಲ, ಕನಸಿನ ದೇಹದ ಒಳಗಿರೋ ಮನಸ್ಸಿನ ಕಲ್ಪನೆ ಅಲ್ಲ. ಯಾಕೆ ಹೊರಗಡೆ ಕಾಣ್ತಿರ್ತಾರೆ. ಈ ರೀತಿ ಸ್ಥೂಲವೂ ಅಲ್ಲ, ಅದು ಆಪ್ಯ ಪಾರ್ಶ್ವ ಅಲ್ಲ. ಮಾನಸ್ಯ ಇವ ಮನಸ್ಸಿನಲ್ಲೇ ಬಂಧುಗಳಾಗಿ ಆಕಾರವುಳ್ಳದ್ದಾದ ಪುರುಷ ಸ್ತ್ರೀಯರೇ ಮುಂತಾದ ಮೂರ್ತಿಗಳು ಸ್ವಪ್ನದಲ್ಲಿ ಕಂಡಿದ್ದಾರೆ. ಹಾಗೆ ಬರ್ತಾರೆ ಬ್ರಹ್ಮಲೋಕದಲ್ಲೋ. ಏನು ತೊಂದರೆ? ಈ ಕನಸಲ್ಲಿ ಭೋಗ ಆಗಲ್ವ ಪುಷ್ಕಳವಾಗಿ? ಆಗತ್ತೆ. ಕನಸಲ್ಲಿ ತಾನು ಇಷ್ಟಪಟ್ಟಂಥ ಸ್ತ್ರೀಗಳನ್ನು ವಿಹಾರ ಮಾಡಿದರೆ ಖುಷಿ ಆಗ್ತಾ ಇರುತ್ತೆ ಅವನಿಗೆ. ಅದು ಬರೀ ಕನಸಿನ ಮನಸ್ಸಿನ ಪ್ರತ್ಯವೋ ಅಥವಾ ಇಲ್ಲಿನ ಕಲ್ಪನಾ ಲೋಕವೋ ಅಥವಾ ಇಲ್ಲಿಯಂತೆ ಸ್ಥೂಲವಾದದ್ದೋ? ಸ್ಥೂಲವಾದದ್ದಲ್ಲ, ಕಲ್ಪನಾ ಲೋಕವೂ ಅಲ್ಲ, ಕಾಣ್ತಾ ಇರುತ್ತೆ. ಮನಸ್ಸಿನ ಆಕಾರದಲ್ಲಿ ತೋರಿಸ್ತದು. ತಾಹ ಅನೃತ ಏವ ಅಂದ್ರು. ಅನೃತ ಏವ. ಸ್ವಾಮಿ ಕನಸಿನ ದೃಷ್ಟಾಂತ ಕೊಟ್ಟರೆ ಅದು ಸುಳ್ಳಲ್ವೇನ್ರಿ? ಕನಸಿಂದ ಹಂಗೆ ಅಂದ್ರಿ, ಬ್ರಹ್ಮಲೋಕದೆಲ್ಲ ಸುಳ್ಳೇ ಅಂದ್ರಿ. ಕನಸಿಗೆ ಹೋಲಿಕೆ ಕೊಟ್ಟರೆ ಕನಸಿದಂತೆ ಅಂತ ಬಿಟ್ರೆ ಅಂತ ಕನಸಿದಂತೆ ತೋರುವಂತಹ ಬ್ರಹ್ಮಲೋಕದ ಹೋಗಕ್ಕೆ ಯಾತಕ್ಕೆ ಕಷ್ಟಪಟ್ಟು ಉಪಾಸನೆ ಮಾಡಬೇಕೋ? ಸುಳ್ಳು ತಾನೆ. ಅಂದರೆ ಇಮೇ ಸತ್ಯಾಃ ಕಾಮಾಃ ಇತಿ ಶ್ರುತಿಃ ತಥಾ ಸತಿ ವಿರುದ್ಧೇತ. ಇಮೇ ಸತ್ಯಾಃ ಕಾಮಾಃ ಇತಿ ಶ್ರುತಿಸ್ತಥಾ ಸತಿ ವಿರುದ್ಧೇತ. ಆಗಲಿ ಕನಸಿನಂತೆ ನಾವೇನ್ ಮಾಡೋಕ್ಕಾಗತ್ತೆ? ನೀವು ಹಾಗೂ ಅನ್ನೋದಾದ್ರೆ ಇಮೇ ಸತ್ಯಾಃ ಕಾಮ ಅಂತ ಅಪಿದಾನ ಯಾಕೆ ಹೇಳ್ಬೇಕು? ಅವಾಗ ಆ ಶ್ರುತಿ ವಿರೋಧ ಆಗತ್ತೆ. ಅಲ್ಲಿ ಸತ್ಯವಾದ ಕಾಮವುಳ್ಳವರಾಗಿ ಸುಳ್ಳಿಂದ ಮುಚ್ಚೋದಾಗಿರುತ್ತೆ. ನಿಜವಾಗಿ ಅಲ್ಲಿ ರಂಭೆ ಋಷಿಯಾದಿಗಳ ಜೊತೆ ಓಡಾಡ್ತಾರೆ, ವಿಹಾರ ಮಾಡ್ತಾರೆ, ಖುಷಿ ಪಡ್ತಾರೆ, ಆನಂದ ಪಡ್ತಾರೆ ಅಂತ ಅರ್ಥ ಮಾಡಬೇಕೇ ಹೊರತು ಬರೀ ಕಲ್ಪನಾ ಲೋಕ, ಮಾನಸಿಕ ಲೋಕ, ಇದು ಕನಸಿನಂತೆ ಅಂದರೆ ಪುಷ್ಕಳ ಭೋಗ ಇರಲ್ಲ ಅಂತ. ಮಾನಸ ಪ್ರತ್ಯಯಸ್ಯ ಸತ್ಯತ್ವೋಪಪತ್ತೇ. ಮಾನಸ ಪ್ರತ್ಯಯಸ್ಯ ಸತ್ಯತ್ವೋಪಪತ್ತೇ. ಮಾನಸ ಪ್ರತ್ಯಯವಾದರೂ ಕೂಡ ಸತ್ಯವಾಗುವುದು ಹೊಂದತ್ತೆ. ಕನಸಿನ ಪ್ರಪಂಚವೆಲ್ಲ ಮಾನಸ ಪ್ರತ್ಯವೇ. ಅದು ಅಲ್ಲಿರೋವರೆಗೂ ಸತ್ಯತೆ ಅದು. ಅಲ್ಲಿದ್ದಾಗ ಮಾನಸ ಪ್ರತ್ಯಯ ಅಂತ ಅನಿಸಿರ್ಲಪ್ಪ. ಮನೋವೃತ್ತಿ ನನ್ನ ಮನಸ್ಸಿನೊಳಗೆ ಕಲ್ಪನೆವಾದದ್ದು ಅಂತ ಅನ್ಸಲ್ಲ. ಇಲ್ಲೂ ನನ್ನ ದೇಹದೊಳಗೆ ನನ್ನ ಮನಸ್ಸಿದೆಯಲ್ಲ, ಆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಬೇರೆ, ಹೊರಗಡೆ ನಿಮ್ಮನ್ನೆಲ್ಲ ಕಾಣೋದು ಬೇರೆ. ಆ ರೀತಿ ನಿಮ್ಮನ್ನೆಲ್ಲ ಹೇಗೆ ಹೊರಗಡೆ ಕಾಣ್ತಾ ಇದ್ದೀರೋ ಹಾಗೆ ಬ್ರಹ್ಮಲೋಕದಲ್ಲಿ ಹೊರಗಡೆ ಕಾಣ್ತಾನೆ ಅಂತ ಅರ್ಥ ಮಾಡಬೇಕೆ ಹೊರತು ಅವನ ಮನಸ್ಸಿನ ಕಲ್ಪನೆ ಆದದ್ದು ಅಂತ ಅರ್ಥ ಮಾಡಬಾರ್ದು. ಕಲ್ಪನಾ ಲೋಕ ಅಂತೂ ಮಾಡಬಾರ್ದು. ಆಶಾ ಮಂಡಲ ಮಾನಸ ಪ್ರತ್ಯಯವು ಸತ್ವವಾಗುವುದು ಹೊಂದತ್ತೆ. ಮಾನಸಾಹಿ ಪ್ರತ್ಯಯ ಸ್ತ್ರೀ ಪುರುಷಾದ್ಯಾಕಾರ ಸ್ವಪ್ನೆ ದೃಶ್ಯಂತೆ. ಮಾನಸಾಹಿ ಪ್ರತ್ಯಯ ಸ್ತ್ರೀ ಪುರುಷಾದ್ಯಾಕಾರ ಸ್ವಪ್ನೆ ದೃಶ್ಯಂತೆ. ಕನಸಿನಲ್ಲಿ ಯಾರೋ ಒಬ್ಬರು ತುಂಬಾ ಇಷ್ಟಪಟ್ಟಿರ್ತಾನೆ, ಎಚ್ಚರದಲ್ಲಿ ಇಟ್ಕೊಳ್ಳಿ. ಕನಸಿಲ್ಲ, ಆ ಹುಡುಗಿ ಸಿಕ್ಬಿಡ್ತಾಳೆ, ಆ ಹುಡುಗಿ ವಿಹಾರ ಮಾಡ್ತಾನೆ. ಮನಸ್ಸಿನ ಪ್ರತ್ಯವೇ ಅದು. ಸ್ತ್ರೀ ಪುರುಷರ ಮುಂದೆ ಆಕಾರದ ಕೂಡಿಕೊಂಡ ಮನಸ್ಸಿನ ಪ್ರತ್ಯಯವು ಸ್ವಪ್ನದಲ್ಲಿ ಕಂಡು ಅವಳ ಜೊತೆ ಪುಷ್ಕಳ ಭೋಗ ಅನುಭವಿಸಿ ಓಡಾಡಿಕೊಂಡು ಮಜಾವಾಗೆಲ್ಲ ಕಾಣ್ತಲ್ಲ. ಈ ದೇಹದೊಳಗೆ ನಾನು ಮನಸ್ಸು ಕಲ್ಪನಾ ಲೋಕ ಮಾಡ್ಕೊಳ್ಳೋದು. ನನಗೆ ಒಂದು 10 ಎಕರೆ ಜಮೀನು ಮಧ್ಯದಲ್ಲಿ ಒಳ್ಳೆ ಒಂದು ಅರ್ಧ ಎಕರೆ ಮನೆ, ಅದು ಬಂಗಾರದ ಮನೆ, ಅದು 8 ಫ್ಲೋರು 10 ಫ್ಲೋರು ಅಂತ ಅನ್ಕೊಳ್ಳೋದು ಸಿಂಪಲ್. ಆ ಕಲ್ಪನೆಗೂ ಮನಸ್ಸು ಕನಸಿನ ಕಾಣೋದು ವ್ಯತ್ಯಾಸ ಇದೆಯಪ್ಪ. ಕನಸಿಗೆ ಹೆಚ್ಚಿದಂತೆ ಹೊರಗಡೆ ಕಾಣ್ತಿರ್ತಾನೆ ಅಲ್ವಾ? ನಾನು ಜಾಗ್ರದ್ವಾಸನಾರೂಪಾಃ ಸ್ವಪ್ನದೃಶ್ಯಾಃ ನ ತು ತತ್ರ ಸ್ಯಾದಯಃ ಸ್ವಪ್ನೆ ವಿದ್ಯಂತೆ. ನನು ಜಾಗ್ರದ್ವಾಸನಾರೂಪಾಃ ಸ್ವಪ್ನದೃಶ್ಯಾಃ ನ ತು ತತ್ರ ಸ್ತ್ರೀಯಾದಯಃ ಸ್ವಪ್ನೆ ವಿದ್ಯಂತೆ. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆ ಮಾಡುವಂಥ ಪ್ರಶ್ನೆ ಮಾಡಿದ್ದಾನೆ. ಅಲ್ಲ ರೀ, ಸ್ವಪ್ನ ದೃಶ್ಯಗಳ ಎಚ್ಚರದ ವಾಸನೆಯಿಂದ ಬಂದಂಥ ದೃಶ್ಯ ಅಲ್ವೇನ್ರಿ ಅದು? ಎಚ್ಚರದಲ್ಲಿ ಏನೇನೇನು ಕಂಡಿರ್ತಾನೋ, ಕೇಳಿರ್ತಾನೋ, ಅನುಭವಿಸಿರ್ತಾನೋ ಅವನ್ನೆಲ್ಲ ಫ್ಲಾಪಿ ಮಾಡಿಕೊಂಡು ಕನಸಿನಲ್ಲಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಜಾಗ್ರತ ವಾಸನ ದೃಶ್ಯ ಅದು. ಅಲ್ಲಿ ಇನ್ನೊಂದಾದ್ರು ಏನು ಬಂದಿರೋಲ್ಲಪ್ಪ. ಏನು ಹಿಂಗೆ ಹೇಳ್ತಿದ್ದೀರಲ್ಲ? ಜಾಗೃತಿನ ವಾಸನಾ ರೂಪವಾದ ಸ್ವಪ್ನ ದೃಶ್ಯಗಳೇ ಹೊರತು ಅಲ್ಲಿ ಸ್ತ್ರೀಯಾದಿಗಳು ಸ್ವಪ್ನದಲ್ಲಿ ನಿಜವಾಗಿ ಇಲ್ವಲ್ಲ ಅಂತಂದ. ಅತ್ಯಲ್ಪ ಮಿದ ಮುಚ್ಚತೆ ಅಂದರು. ಅತ್ಯಲ್ಪ ಮಿದ ಮುಚ್ಚತೆ. ಹಂಗೆ ಹೇಳಿದ್ರೆ ತುಂಬಾ ಕಮ್ಮಿ ಆಗತ್ತೆ. ಇಲ್ಲೂ ಹಾಗೆ ಅಂತಾರೆ ಅವರು.
ಜಾಗೃದ್ವಿಷಯಾಪಿ ಮಾನಸ ಪ್ರತ್ಯಾಭಿನಿವೃತ್ತಾ ಏವ. ಜಾಗೃದ್ವಿಷಯಾಪಿ ಮಾನಸ ಪ್ರತ್ಯಗಾಭಿನಿವೃತ್ತ ಏವ. ಎಚ್ಚರದ ವಿಷಯಗಳು ಮಾನಸ ಪ್ರತ್ಯಯದಿಂದ ತಯಾರಾಗಿ ಹೊರತು ಮಾನಸ ಪ್ರತ್ಯಯ ಬಿಟ್ಟು ಎಚ್ಚರದ ವಿಷಯ ಇಲ್ಲಪ್ಪ. ಅಲ್ಲಿ ಇಲ್ಲಿ ಅನ್ನೋದು ಅದು ಮನಸ್ಸೇ. ಆ ಮರ, ಆ ಮನೆ, ಆ ಜನ ಎಲ್ಲ ನಿಮ್ಮ ಮನಸ್ಸೆಲ್ಲ ತೋರಿಸೋದು ಮನಸ್ಸಲ್ಲೇ ಇರೋದು ಮನಸ್ಸೇ ಆಗಿದೆ. ಕನಸಿನ ವಿಷಯಗಳೆಲ್ಲ ಹೇಗೆ ಕನಸಿನ ಪ್ರತ್ಯಯ ಅಂತಂತೀಯೋ, ಜಾಗೃತ ವಿಷಯಗಳೆಲ್ಲ ಮನಸ್ಸಿನ ಪ್ರತ್ಯವೇ. ಜಾಗೃತ ಪ್ರತ್ಯಯ ವಿಷಯವೇ ಹೊರತು ಜಾಗೃತ ಪ್ರತ್ಯಯಕ್ಕಿಂತ ಬೇರೆಯಾಗಿ ಜಾಗೃತ ವಿಷಯ ಅನ್ನೋದು ಇಲ್ಲ. ಅಲ್ಲ, ಬ್ರಹ್ಮಾಸ್ತ್ರ ತೆಗೆದುಬಿಟ್ರು ಭಾಷೆಗಾರರು. ಜಾಗೃತಿನ ವಿಷಯವಾಗಿರುವ ಸ್ತ್ರೀ ಅನ್ನಪಾನಾದಿಗಳೆಲ್ಲವೂ ಕೂಡ ಮಾನಸ ಪ್ರತ್ಯಯದಿಂದ ತಯಾರಾದವುಗಳೇ ಹೊರತು ಅವುಗಳು ನಿಜವಾಗಿರುವುಗಳು ಅಲ್ಲ. ಸಿದ್ಧಾಂತ ಸದಿ ಈಕ್ಷ ಅಭಿನಿರ್ವೃತ್ತ ತೇಜೋಬನ್ನಮಯ ಮಯತ್ವ ಜಾಗೃತ ವಿಷಯ. ಸದೀಕ್ಷಾಭಿರ್ನಿರ್ವೃತ ತೇಜೋಬನ್ನಮಯತ್ವ ಜಾಗರಿತ ವಿಷಯಾಣಾಂ. ಜಾಗೃತ ತೋರುವಂತಹ ಎಲ್ಲಾ ವಿಷಯಗಳು ಸತ್ತಿನ ಈಕ್ಷಣೆ, ಸತ್ಯನ ಸತ್ಸ್ವರೂಪನಾದ ಪರಮಾತ್ಮನ ಈಕ್ಷಣ, ಅದರಿಂದ ಅಭಿನಿರ್ವೃತ ತಯಾರಾಗಿರುವ ತೇಜೋಬನ್ನಗಳು. ತೇಜೋಬನ್ನಗಳ ಮಯವಾಗದೆ ಜಾಗೃತಿನ ಎಲ್ಲಾ ದೃಶ್ಯಗಳು. ಸತ್ತು ಯೋಚನೆ ಮಾಡಿಸು, ಯೋಚನೆ ಮಾಡಿದ್ರೆ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಳ್ತು, ಅದರಿಂದ ನಿರ್ವೃತ್ತ ತಯಾರಾಯಿತು. ಅಂಥ ತಯಾರಾಗಿರೋ ತೇಜೋಬನ್ನಗಳನ್ನು ವಿಷಯ ಮಾಡಿಕೊಂಡಿದೆ ಜಾಗೃತ ವಿಷಯಗಳು. ಸತ್ತಿನ ಮನಸ್ಸಿನ ಕಲ್ಪನೆಯ, ಸತ್ತಿನ ಯೋಚನೆಯ ಬೇರೆ ಇಲ್ಲೇ ಇಲ್ಲ. ಸತ್ತಿಗೂ ಒಂದು ಮನಸ್ಸಿದೆ ಅಂತ ಹೇಳ್ತಾ ಇದ್ದೀರಾ? ಕಲ್ಪನೆ ಕಾಲ್ಪನಿಕವಾಗಿ, ಅವಿದ್ಯಾಕಲ್ಪಿತವಾಗಿ ಸತ್ತಿಗೆ ಮನಸ್ಸು ಬರುತ್ತೆ. ಮನಸ್ಸು ಅನ್ನೋದಿದೆ, ಸತ್ತಿಗಳಲ್ಲಿ ಯಾರಿಗಿದೆ ಅದು? ಮನಸ್ಸು ಅನ್ನೋದು ಬೇರೆ. ಯಾಕಂದ್ರೆ ನೀವೀಗ ಬ್ರಹ್ಮಲೋಕಕ್ಕೆ ವಿವರಣೆ ಕೊಟ್ಟಾಗ ಮಾನಸ ಪ್ರತ್ಯಯ ಅಂದ್ರೆ ಮನಸ್ಸಿನಿಂದ ಹೊರಗೆ ತೋರ್ತಾ ಇರೋದು, ಮನಸ್ಸಿನೊಳಗಿನ ಮಂಡಿಗೆ ತರ ಅಲ್ಲ ಅಂತ ಹೇಳಿದ್ರಿ. ಹೌದು. ಈಗ ಇಲ್ಲಿ ಎಚ್ಚರದನ್ನ ಹೇಳುವಾಗ ಇದು ಮನಸ್ಸಿನ ಪ್ರತ್ಯಯ ಅಂದಾಗ ಈ ಮನಸ್ಸಲ್ಲ ಅಂತ ಹೇಳಿದ್ರಿ. ಅಲ್ಲಿ ದೇಹದೊಳಗ್ ಕಾಣಿಸ್ತಿರೋ ಮನಸ್ಸಲ್ಲ ಅಂತ ಬ್ರಹ್ಮಲೋಕಕ್ಕೆ ವಿವರಿಸಿದ್ರಿ. ಕಲ್ಪನಾ ಲೋಕ ಮನೋಲೋಕ ಅಲ್ಲ, ಮನೋರಥ ಅಲ್ಲ, ಕನಸಿನಲ್ಲಿ ಹೊರಗಡೆ ಕಾಣುವ ಹಾಗೆ ಕಾಣ್ತಾ ಇರೋದು ಅಂದ್ರು. ಅದೇ ಜಾಗೃತ ಸುಳ್ಳು. ಹಾಗೆ ಪರಮಾರ್ಥ ದೃಷ್ಟಿ ತಗೊಂಡ್ರೆ ಜಾಗೃತ ಸುಳ್ಳು, ಸ್ವಪ್ನ ಸುಳ್ಳು, ಬ್ರಹ್ಮಲೋಕವು ಸುಳ್ಳು ಕಣಪ್ಪ. ಹಾಗೆ ಹೋದ್ರೆ ಎಲ್ಲವೂ ಸುಳ್ಳು. ಆದರೆ ಸ್ವಪ್ನ ಪ್ರಪಂಚ ಹೇಗೆ ಕೇವಲ ಮನಸ್ಸಿನಿಂದ ಕಲ್ಪಿತವಾಗದೆ ಹೊರಗಡೆ ಇರುತ್ತೆ ಅಂತ ಅನ್ಸುತ್ತೋ, ಬ್ರಹ್ಮಲೋಕದಲ್ಲೂ ಹಾಗೆ ಹೊರಗಡೆ ತೋರುತ್ತೆ ಅವನಿಗೆ. ಅಂದ್ರೆ ಅವಾಗ ಅದು ಹೀಗಾಯ್ತಲ್ವಾ ಗುರುಗಳೇ, ನಾನು ತುಂಬಾ ಚೆನ್ನಾಗಿರೋ ಕನಸು ಬರ್ಲಿ ಅಂತ ನಾನು ಇಲ್ಲಿಂದ ಪ್ರಿಪರೇಷನ್ ಮಾಡ್ಕೊಂಡ ಅಷ್ಟೇ. ತುಂಬಾ ಒಳ್ಳೆ ಕನಸು ಬರ್ಲಿ ಇನ್ನೂ ಅರ್ಥವೇ ಬ್ರಹ್ಮಲೋಕ ಅಂದ್ರೆ ಇನ್ನೇನು ಅಲ್ಲ. ಬ್ರಹ್ಮಲೋಕ ಅಂತಂದ್ರೆ ಒಳ್ಳೆ ಬ್ರಹ್ಮಲೋಕದ ಕನಸು ಬಂದು ಬ್ರಹ್ಮಲೋಕದಲ್ಲಿ ಇದ್ದಂಗೆ ಅದ್ದಿ ಬ್ರಹ್ಮಲೋಕ ಅಂದ್ರೆ ಕನಸಲ್ಲದೆ ಇನ್ನೇನಾಗತ್ತೆ? ಇಂದುಲೋಕವೂ ಕನಸ, ಎಲ್ಲ ಕನಸೆ ಅಷ್ಟ. ಈ ಎಚ್ಚರೂ ಕನಸ. ಎಚ್ಚರ ಅಂತ ಹೆಸರು ಕೊಟ್ಟಿದ್ ಮಾತ್ರ ಎಚ್ಚರ ಆಗ್ಬಿಡುತ್ತಾನ. ಎಲ್ಲವೂ ಸುಳ್ಳೆ. ಮನಸ್ಸಿನ ಒಂದು ಕಲ್ಪನೆ, ಒಂದು ವಿಕಲ್ಪ ಲೋಕ, ಅದಕ್ಕಿಂತ ಬೇರೆ ಹೆಸರು ಎಲ್ಲಿದೆ? ಮನಸ್ಸನ್ನು ಡಿಸ್ಕನೆಕ್ಟ್ ಮಾಡಿ ಎಚ್ಚರ ತೋರಿಸಿ ನೋಡೋಣ. ಮನಸ್ಸನ್ನು ಅಡಗಿಸಿಬಿಟ್ಟು ಮನಸ್ಸನ್ನು ಉಪಸಂಹಾರ ಮಾಡಿ ವ್ಯಾಪಾರ ಇದ್ದಿದ್ದಾದರೆ ಎಚ್ಚರ ಪ್ರಪಂಚ ಅಂತ ತೋರುತ್ತೆ. ಎಚ್ಚರ ಪ್ರಪಂಚ ತೋರೋದು ಮನಸ್ಸಲ್ಲೇ, ಮನಸ್ಸಿಗೆ ತೋರುತ್ತೆ, ಮನಸ್ಸಿನಿಂದಲೇ ತೋರುತ್ತೆ, ಮನಸ್ಸೇ ಆಗಿದೆ. ಕನಸಿನ ಪ್ರಪಂಚವೂ ಹಾಗೆ, ಬ್ರಹ್ಮಲೋಕವೂ ಹಾಗೆ, ಇಂದ್ರಲೋಕವೂ ಹಾಗೆ, ಎಲ್ಲ ಲೋಕವೂ ಹಾಗೆ. ಅದು ಒಳ್ಳೆ ಕನಸು ಬರಲಿ ಅಂತ ಹೇಳಿ ಭಾವನೆ ಮಾಡ್ತಾ ಬ್ರಹ್ಮಲೋಕಕ್ಕೆ ಹೋಗಿ ಒಳ್ಳೆ ಕನಸು ಬರುತ್ತೆ ಅಂತ ಹೇಳ್ತಾ ಇದೆ. ಅಷ್ಟೇ, ಇನ್ನೇನು ಅಲ್ಲ. ಎಲ್ಲ ನೀವು ಸತ್ಯ ದೃಷ್ಟಿಯಿಂದ ನೋಡಿದರೆ ಅಂದ್ರೆ ಎಲ್ಲ ಅದೇ ಕನಸಿನ ಮನಸ್ಸು ಎಚ್ಚರದ ಮನಸ್ಸು ಬೇರೆ ಬೇರೆ ಅಂತ ಆಯ್ತು. ಹೌದಾ? ಎಚ್ಚರದ ಮನಸ್ಸುಗಳು ಒಂದೇ ಮನಸ್ಸಾಗಿದೆ. ಇವಾಗ ನಾನು ಬೆಂಗಳೂರಿನ ಮೈಸೂರಿಗೆ ಹೋದೆ, ಮೈಸೂರು ಬಂದೆ ತಿಳ್ಕೊಳ್ಳೋ ಹಾಗೇನಿಗೆ ಎಚ್ಚರದ ಮನಸ್ಸೇ ಆಗಿದ್ದೆ. ಕನಸು ತಿಳ್ಕೊಬೇಕಾಗಿತ್ತು ಎಚ್ಚರದಿಂದ ಬಂದೆ ಅಂತ, ತಿಳ್ಕೊಳ್ಳೋದೇ ಇಲ್ಲ. ತತ್ವದೃಷ್ಟಿಯಿಂದ ಎಲ್ಲ ಸುಳ್ಳೆ. ಕನಸು ಮನಸ್ಸಿತ್ತು ಅಂತೀವಿ, ಎಚ್ಚರದ ಮನಸ್ಸಲ್ಲ ಕನಸಿನ ಮನಸ್ಸು. ಕನಸದ ಮನಸ್ಸಿಲ್ಲ ಅಂತ ಅಂತಿಲ್ಲ, ಎಚ್ಚರದ ಮನಸ್ಸಲ್ಲ. ಎಚ್ಚರದ ಮನಸ್ಸು ಇಲ್ಲಿ ದುಃಖ ಆಗಿದೆ, ಒಂದು ಸಂತೋಷ ಆಗಿಬಿಡ್ತಾನೆ. ಜ್ಞಾಪಕ ಆಗೋದಕ್ಕೆ ಒಂದು ನಿಯಮ ಇದೆ. ಏನು, ಬೆಳಗ್ಗೆ ಕಾಫಿ ಕೊಡದೆ ಅಂದರೆ ಬೆಳಗಿನ ಇಲ್ಲಿವರೆಗೂ ಕಾಲ ಹರ್ಕೊಂಡ್ಬಂದಿದೆ. ಆ ಕಾಲ ಈ ಕಾಲ ಒಂದೇ ಅಲ್ಲಲ್ಲ ಹರ್ಕೊಂಬರೋಕ್ಕೆ, ಜ್ಞಾಪಕ ಆಗೋಕ್ಕೆ. ಈ ಸ್ಮರಣೆ ಅನ್ನೋದು ತಪ್ಪಿದೆ, ಸ್ಮರಣೆ ಅಲ್ಲ. ಸ್ಮರಣೆ ಎಚ್ಚರ ಬುದ್ಧಿ ಮಾಡ್ತಾ ಇರೋ ಮೋಸ ಇದು. ಸ್ಮೃತಿಗೆ ಕೆಲವು ನಿಯಮ ಇದೆ ಸ್ಮರಣೆಗೆ. ಆ ನಿಯಮದಂತೆ ಸ್ಮರಣೆ ಆಗ್ತಾ ಇದೆಯೋ ಅಂದಮೇಲೆ ಸ್ಮರಣೆ ಅಲ್ಲ ಅದು.
ಅದು ಕಲ್ಪನೆ. ಏನು ದೇಶ ಕಾಲ ಒಂದೇ ಇರ್ಬೇಕು, ಸ್ಮರಣೆ ಸಾಕ್ಷಿ ಆಗ್ಬೇಕು. ಒಬ್ಬನೇ ಆದ್ರಿಂದ ಸಾಕ್ಷಿ ಬಂದು ಈ ಪರಮಾತ್ಮ ಜ್ಞಾಪಕ ಮಾಡ್ಕೊಂಡೆ ಅಂತ ಇದ್ದಾನೆ ಹೊರತು ಈ ಸ್ಮರಣೆ ಅಲ್ಲ. ಸ್ವಪ್ನವೂ ಸ್ಮರಣೆ ಆಗಲ್ಲ, ಸುಷುಪ್ತಿಯೂ ಸ್ಮರಣೆ ಆಗಲ್ಲ. ಆದ್ರೆ ಮೂರನೇ ಸರ್ತಿ ತತ್ವ ದೃಷ್ಟಿಯಿಂದ ಮೂರು ಸುಳ್ಳಪ್ಪ ಅಂತ ಹೇಳುವಾಗ ಚೈತನ್ಯವೇ ಮನಸ್ಸಾಗಿ ಪ್ರಪಂಚವಾಗಿ ತೋರ್ಕೋತಿದೆ ಅನ್ನೋವಾಗ ಈ ತೋರಿಕೆನಲ್ಲಿರೋ ಒಂದು ಜೀವ ಅಂತ ಕಲ್ಪನೆ ಇರೋದು ಪ್ರಯತ್ನ ಪಟ್ಟು ಚೈತನ್ಯವನ್ನ ಬ್ರಹ್ಮಲೋಕವಾಗಿ ತೋರ್ಕೊಳ್ಳೋದಕ್ಕೆ ಮಾಡಕ್ಕಾಗತ್ತಾ? ಆಗಲ್ಲ. ಯಾಕಾಗಲ್ಲ? ಇವಾಗ ಚೈತನ್ಯ ಈ ಎಚ್ಚರ ಲೋಕವಾಗಿ ತೋರ್ತಾ ಇದೆಯಲ್ಲ. ಅಲ್ಲ, ಚೈತನ್ಯವೇ ಎಚ್ಚರ ಲೋಕವಾಗಿ ತೋರ್ತಾ ಇದೆ. ಎಚ್ಚರ ಲೋಕವಾಗಿ ತೋರ್ತಿರೋದ್ರಲ್ಲಿ ಇರುವಂತ ಒಂದು ಮನುಷ್ಯ ಅಥವಾ ಜೀವ ತನ್ನ ಪ್ರಯತ್ನದಿಂದ ಚೈತನ್ಯವೇ ಬ್ರಹ್ಮಲೋಕವಾಗಿ ಮಾರ್ಪಾಡಾಗಿ ತೋರ್ಕೊಳ್ಳೋ ಹಂಗ್ ಮಾಡಕ್ಕಾಗತ್ತಾ? ನನ್ನ ಮನಸ್ಸಿನಲ್ಲಿ ತೋರ್ಕೋತಿರೋ ನಾನ್ ಮನಸ್ಸಿನ ಮಂಡಿಗೆ ಮಾಡ್ಕೊಂಡ್ರೆ ಅದ್ರಲ್ಲಿ ನಾನು ಈ ಪಾಠದ ಕ್ಲಾಸನ್ನೇ ಮಾಡ್ಕೊಂಡ್ರೆ ಆ ಮಂಡಿಗೆ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನ ನಾನು ಬದಲಾಯಿಸಕ್ಕಾಗತ್ತಾ? ನಮ್ಮ ಮನಸ್ಸಲ್ಲ, ಅವನ ಮನಸ್ಸನ್ನ ಅವ್ನು ಬದಲಾವಣೆ ಮಾಡ್ಕೋತಾರೆ ಭಾವನೆ ಮಾಡ್ತಾ. ಇವಾಗ ನಿಮ್ಮ ಮನಸ್ಸು ಬೆಂಗಳೂರಿದ್ದ ಮನಸ್ಸು ಮೈಸೂರು ಹೋದ ಮೈಸೂರಿನ ಇದನ್ನ ನೋಡ್ಕೊಳ್ತಲ್ಲ. ಮೈಸೂರು ಹೋದ ಮೈಸೂರು ಕಲ್ಪನೆ ಬರುತ್ತೆ, ತುಮಕೂರು ಹೋದ ತುಮಕೂರು ನೋಡುತ್ತೆ, ಚಾಮರಾಜ ಹೋದ ಚಾಮರಾಜ ನೋಡುತ್ತೆ. ಹಾಗೆ ಬ್ರಹ್ಮಲೋಕಕ್ಕೆ ಹೋದ ಬ್ರಹ್ಮಲೋಕದ ಮಾಡ್ಕೊಳುತ್ತೆ. ಯಾಕೆ ಮಾಡ್ಕೋಬಾರ್ದು? ಅಮೆರಿಕ ಹೋದ್ರೆ ಅಮೆರಿಕ ನೋಡೋಣ ನನ್ನ ಮನಸ್ಸು. ಮನಸ್ಸಲ್ಲಿ ಇನ್ಯಾವ್ದು ಕಲ್ಪನೆ ಮಾಡ್ಕೊಂಡಿದ್ವಿ? ಅಮೆರಿಕ ಕಲ್ಪನೆ, ಭಾರತ ಕಲ್ಪನೆ, ಮೈಸೂರು ಕಲ್ಪನೆ ಎಲ್ಲ ಮನಸ್ಸಿಂದ ತಾನೆ ಮಾಡ್ಕೊಂಡಿದೆಯಲ್ಲ. ಈ ದೃಷ್ಟಿ ಅನುಭವ ನಮ್ಮ ಕಂಡಿದೆಯಲ್ಲ ಮಾಡ್ಕೊಂಡಿರೋದು. ಹಂಗೆ ಬ್ರಹ್ಮಲೋಕವನ್ನು ಹಾಗೆ ಮಾಡ್ಕೊಳತ್ತೆ. ಯಾಕೆ ಮಾಡ್ಕೊಳ್ಳಲ್ಲ? ನಾಳೆ ಹೇಳೋಣ. 9 ಆಯ್ತು, 9:05 ಆಯ್ತು. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಸೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೆ ಯೋಪನಿಷತ್ಸು ಧರ್ಮಾಃ ದೇವಗಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.